ಇಷ್ಟ ಇಲ್ಲ ಗೈಸ್. ಈ ಥರ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಸಿಂಗಲ್ ಆಗಿ ಈ ಥರ ಬದುಕಕ್ಕೆ ಯಾವ ಹೆಣ್ಮಗಳು ಯಾರೂ ಕೂಡ ಬಯಸಲ್ಲ ಈ ಥರ ಬದುಕಬೇಕು ಅಂತ. ಎಷ್ಟು ಮಾಡಿದ್ದಾರೆ, ಎಷ್ಟು ಅನ್ಯಾಯ ಆಯಿತು, ಎಷ್ಟು ಮೋಸ ಆಯಿತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾಕೆ ಹಿಂಗೆ ಹಾಡು ಹಾಕೊಂಡವ್ರು. ವಾವ್, ಅಷ್ಟೇ ಶೂಟ್ ಮುಗಿಯುತ್ತೆ, ನಾವು ಮನೆಗೆ ಹೊರಡಬೇಕು. ನನ್ನ ತಂಗಿ ಕರಿತಾ ಇದೆ, ನಿನ್ನ ಫ್ರೆಂಡ್ಗಳು ಕರೀತಾ. ತಂಪೊತ್ತಾಗಿದ್ರೆ ಅಥವಾ ಬೆಳಗಿನ ಜಾವ ಆಗಿದ್ದಿದ್ರೆ ಸಖತ್ ಆಯಿತು. ಸ್ವಲ್ಪ ನೀರು ಬೇಕಂಗೆ ನನ್ನ ಗಂಡ ಹೋಗಿ 2 ವರ್ಷ ಆಗುತ್ತೆ. ನನಗೆ ನೋವಿಲ್ವಾ? ನೆನೆ ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ ನಂಗೆ ನೋವಿಲ್ವಾ? ನೆನೆ ಮಾತಾಡೋಷ್ಟು ರೈಟ್ಸ್ ನಿಮ್ಗೆ ಯಾರಿಗೂ ಇಲ್ಲ. ನನ್ನ ಲೈಫ್ ಬಗ್ಗೆ ಮಾತಾಡೋ ರೈಟ್ಸ್ ನಿಮ್ಗಿಲ್ಲ. ತಮ್ಮುತ್ತಾ ಇರೋರೆ ನನ್ನವರೇ ಕಾರ ಅಂತೀರಾ, ನಮ್ಮ ಕಷ್ಟ ನೋಡೋಕೆ ಬಂದಿದ್ದೀರಾ. ಮಾರ್ನಿಂಗ್ ನಾನು ಇವಾಗ ಮೈಸೂರು ರೋಡಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಮಾಡಮ್ಮ. ನನ್ನ ತಂಗಿ ಮೈಸೂರಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಹಾಕಿದ್ದಾಳೆ. ನಮ್ಮ ಅಮ್ಮಂದು, ಅವ್ರಿಗೂ ಅಮ್ಮ ಫ್ರೆಂಡ್ಸ್, ನಮ್ಮಿಬ್ರು ಅಮ್ಮ ಮದುವೆ ಸೀರೆ. ನಮ್ಮಿಬ್ರಿಗೂ ಅಮ್ಮ ಕಡೆ. ನಮ್ಮ ಅಮ್ಮನ ಮದುವೆ ಸೀರೆನ ಅವಳ ಅವಳ ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹಾಕೊಂಡಿದ್ದಾಳೆ ಗೈಸ್. 3-4 ಕಾಸ್ಟ್ಯೂಮ್ ಇದೆ ಅವಳದು. ಸೊ ಫಸ್ಟ್ ಬಂದು ರೆಟ್ರೋ ಸ್ಟೈಲ್ ಮಾಡಿಸ್ತಾ ಇದ್ದೀವಿ. ಅವಳು ಪ್ರೀ ವೆಡ್ಡಿಂಗ್ ಶೂಟ್ಗಿಂತ ಮುಂಚೆನೇ ನನ್ನ ವ್ಲಾಗಲ್ಲಿ ಬರ್ತಾ ಇದೆ. ನಾನು ಕೇಳಿಕೊಂಡೆ, ಅಯ್ಯೋ ಮಾಡೋಕ್ಕ ಪರವಾಗಿಲ್ಲ ಅಂದರು. ಬಿಕಾಸ್ ಅವ್ರದ್ದು ವೀಡಿಯೋ ಅಷ್ಟೇ ಅಲ್ವಾ, ವೀಡಿಯೋ ಮತ್ತು ಫೋಟೋ ಅಷ್ಟೇ ಅಲ್ವಾ, ಹಾಗಾಗಿ ಸಖತ್ತಾಗಿ ಕಾಣ್ತಾ ಇದ್ದಾಳೆ. ಅವಳು ಇದ್ರಿಗಡೆ ಹೇಳ್ಬಿಟ್ರೆ ಅವಳು ತಲೆ ನಿಲ್ಲಲ್ಲ, ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ. ಚೂರು ಚೆನ್ನಾಗಿ ಕಾಣ್ತಾ ಇಲ್ಲ ಫ್ರೆಂಡ್ಸ್. ನಾವು ಏನೇ ಮಾತಾಡಿದ್ರು ತಮಾಷೆಗೆ ಮಾತಾಡ್ತೀವಿ ಅಲ್ವೇನು. ಅವಳಿಗೊಂಥರ ಸಂಕೋಚ ಫ್ರೆಂಡ್ಸ್, ಮದುವೆ ಆಯ್ತಾ ಇದ್ದೀನಿ ಅಂತ ಮಾತಾಡಿ. ಬಟ್ ಯಾರು ಚೆನ್ನಾಗಿ ಕಾಣ್ತಿದ್ದೀವಿ ಹೇಳಿ? ನನಗೆ ಡ್ರೆಸ್ ಇದೆ ಹೇಳ್ಬಿಟ್ಟ ನಂಗೆ ಗೊತ್ತು. ನೀ ಹಿಂಗೆ ಯಾಕೆ ಹೇಳಿಲ್ಲ ಅಂದ್ಕೊಂಡೆ. ಇದು ಅವಳದೇ ಫ್ರೆಂಡ್ಸ್ ಡ್ರೆಸ್. ನನ್ನ ಫುಲ್ ಔಟ್ಫಿಟ್ ತೋರ್ಸಮ್ಮ ಹೇಳೋರು. ಅವಾಗ ನಮ್ಮ ನೆಂಟ್ರ ಅಂತ, ನಮ್ಮ ನೆಂಟ್ರ ಫ್ರೆಂಡ್ಸ್ ನೋಡಿ. ನಾನು ಇವಾಗ ಈ ಥರ ರೆಡಿಯಾಗಿದ್ದೀನಿ. ಆಗಲೇ ನನ್ನ ತಂಗಿ ನನಗೆ ಅವಳದೇ ಇದು ಟಾಪು. ಸೊ ಟೈ ಮಾಡೋದು ಸ್ಲೀವ್ಲೆಸ್ಸು. ಸ್ವೆಟ್ರ್ ಬೇಕಿಂಗ್ ತೋರಿಸ್ತದೆ, ಬಟ್ ಹಾಕು ಏನಾಗಲ್ಲ ಅಂದು. ಅದಕ್ಕೆ ಈ ಥರ ಹೇರ್ನ ಕವರ್ ಮಾಡ್ಕೋತಾ ಇದ್ದೀನಿ. ಆಯ್ತಿರು ಈ ಥರ ರೆಡಿಯಾಗಿದ್ದೀನಿ. ಸ್ವಲ್ಪ ಹೇರ್ನ ಸ್ಟ್ರೈಟಿಂಗ್ ಮಾಡಿ. ಇವತ್ತು ನಮ್ಮ ಅಕ್ಕಂದು ವೆಡ್ಡಿಂಗ್ ಶೂಟ್ ಫ್ರೀ ಇಲ್ಲ. ವೆಡ್ಡಿಂಗ್ ಅಲ್ಲ, ನಾನು ಮದುವೆ ಆಯ್ತಿದ್ದೀನಿ. ವೆಡ್ಡಿಂಗ್ ಶೂಟ್ ಅನ್ನಕ್ಕೆ ಇನ್ನೇನು ಮದುವೆ ಆಯಿತು ಬಿಡು. ಬರೀ ಶೂಟ್ ಮಾಡಿಸ್ಕೊಡಿ ಅಂತ ಅವ್ರು ಹೇಳ್ತಾವ್ರೆ. ನಾನು ಮಾಡಿಸ್ಕೊತೀರ. ಆ್ಯಂಡ್ ಕೆಳಗಡೆ ತೋರಿಸಮ್ಮ ಈ ಥರದ್ದು ಏನು 1 ಕೋಟಿ ಚಪ್ಪಲಿ ತರಲಿಲ್ಲ. ನೆನೆ ಫಂಕ್ಷನ್ಗೆ ಹಾಕೊಂಡೋಗಿ ಸ್ಲಿಪ್ಪರ್ನೇ ಹಾಕೊಂಡು ಮ್ಯಾಚ್ ಆಗ್ತೈತಿ. ನಾನು ಬಡವಳು ಫ್ರೆಂಡ್ಸ್, ನನ್ನ ಹತ್ರ ಒಂದಿದ್ರೆ. ನಾನು ಏನೇ ಹೇಳಿದ್ರು ತಮಾಷೆಗೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಕೇಳಿರ್ತೀವಿ. ಅದರಲ್ಲೂ ಏನು ಹುಡುಕ್ಬಿಟ್ಟು ಏನು ಇದು ಮಾಡಿಬಿಡಿ. ನೆನ್ನೆ ಹೆಂಗೆ ಅಂದಿದ್ದಾರೆ ಅಂದರೆ, ನಾನು ನೆನ್ನೆ ಫಂಕ್ಷನಲ್ಲಿ ನೆನೆಸ್ಕೊಂಡೆ. ಊಟ ಮಾಡ್ಬೇಕಾದ್ರೆ ನೆನೆಸ್ಕೊಂಡಿದ್ದೀನಿ ಅಮ್ಮ ಅಂತ. ನಾನು ಊಟನೇ ಮಾಡಲಿಲ್ಲ ಕರೆಕ್ಟಾಗಿ. ಏನೋ ನಿನ್ನ ದುರಹಂಕಾರದಿಂದ ಅದೆಲ್ಲ ಬೈಲಿಬೇಕಾದ್ರೆ, ದುರಹಂಕಾರ ನಿಮ್ಗೆ ಅಹಂಕಾರ ಏನಾರು ಅನ್ನಲಿ, ಅದು ಓಕೆ, ಒಳ್ಳೇದಿರುತ್ತೆ ಕೆಟ್ಟದ್ದು ಇರುತ್ತೆ ತಗೊಳ್ಳೋಣ. ಏನಂದ್ರು ಅಂದರೆ, ನಿಮಗೆ ಇಷ್ಟು ದುರಹಂಕಾರ ಆಡ್ತೀರ, ಅದಕ್ಕೆ ದೇವರು ನಿಮಗೆ ಈ ರೀತಿ ಕೊಟ್ಟಿರೋದು, ಅದಕ್ಕೆ ನಿಮ್ಗೆ ಈ ಥರ ಆಗಿರೋದು ಅಂತ. ಯಾರು ಈ ಥರ ನಮ್ಮ ಲೈಫ್ ಈ ಥರ ಆಗಬೇಕು ಅಂತ ಬಯಸಿ ಯಾರೂ ಮಾಡ್ಕೊಳ್ಳಲ್ಲ. ಸೊ ಅದೊಂದು ಮಾತು ತುಂಬ ಬೇಜಾರಾಯಿತು. ನನ್ನ ಕಷ್ಟ ಏನು, ನಾವೆಷ್ಟು ಸ್ಟ್ರಗಲ್ ಪಡ್ತಾ ಇದ್ದೀವಿ, ನಾನಾಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ನಮ್ಮ ಅಪ್ಪಗೆ ನಮ್ಮ ಅಮ್ಮ ಆಗಿರ್ಬೋದು. ನಮ್ಮ ಕಷ್ಟ ಏನು 2 ವರ್ಷದಿಂದ ನಮಗೆ ಗೊತ್ತು. ಎಮೋಷ್ನಲ್ ಆಗಿರ್ತೀವಿ, ಆಲೆ ಕಣ್ಣಿದಾಯ್ತು ನೋಡಿಕೊಂಡು ಸ್ವಲ್ಪ ಕಮೆಂಟ್ ಹಾಕಿ ಅಷ್ಟೇ. ಅದಕ್ಕೋಸ್ಕರ ಇವಾಗ ಕಾಫಿ ಕುಡಿಯೋ ಥರ ನಾವು ಇದು ಮಾಡಿಸ್ಬೇಕು. ಸ್ನ್ಯಾಪು ಇಬ್ಬರು ಮಸ್ಟ್ ಕಾಫಿ ಸಖತ್ತಾಗಿತ್ತು. ನಾವು ಕಾಫಿ ಕುಡಿದು ಸೊ ಶೂಟಿಂಗ್ ಲೊಕೇಶನ್ಗೆ ಹೊರಡ್ತಾ ಇದ್ದೀವಿ. ಅವರು ಬಂದಿದ್ದಾರಂತೆ ಫೋಟೋಗ್ರಾಫರು. ಇದ್ವಿ ನಾನು ನೆನ್ನೆ ನಮ್ಮ ಫಂಕ್ಷನ್ ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಆ ಕಡೆ ಎಡಿಟ್ ಮಾಡಬೇಕು, ಈ ಕಡೆ ವ್ಲಾಗ್ ಮಾಡಬೇಕು. ಅದ್ರ ಮಧ್ಯ ನನ್ನ ತಂಗಿದು ಸ್ವಲ್ಪ ಜಗಳ ಹಾಗೆ ಕಾಮಿಡಿ. ಸೊ ಎಲ್ಲ ಇಲ್ಲಿ ಆಲ್ರೆಡಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡ್ ಇದೆ. ನೀನು ಅಂತ ಇದ್ರಂತೂ ಅಂದ್ರೆ ನಂಗೆ ನೀನು ಮದುವೆದಾಗ ನಾನು ಎಷ್ಟು ಅಗ್ಲಾಡ್ತಿತ್ತಿಲ್ವಲ್ಲ. ಮದುವೆಗೆ ಹೋದಾಗ ಆವಾಗ ಅಪರೂಪಕ್ಕೆ ಬರ್ತಿದ್ದೆ.
ಈಗಂತೂ ಯಪ್ಪ ದೇವ್ರೆ. ಟೈಮ್ ಬಂದು 7 ಗಂಟೆ 7 ನಿಮಿಷ ಆಯಿತು. ಎಷ್ಟು ಜನ ಕಪಲ್ಸ್ ಇದ್ದಾರೆ ಅಂದರೆ ನಾನು ಆದಷ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ನೀವು ಬರಲಾ ಬೇಡವಾ? ಬೇಡ, ಓಕೆ, ತೋರಿಸಲ್ಲ ಬಿಡಿ. ಸೊ ಅಲ್ಲಿ ಬ್ಯಾಕ ನಾನು ಆ ಕಡೆ ತೋರಿಸ್ತಾ ಇರೋದು ಎಷ್ಟು ಜನ ಕಪಲ್ಸ್ ಇದ್ದಾರೆ ಅಂತ ಹೇಳಿದ್ರೆ. ನಾನು ಯಾರ್ದು ಫೇಸ್ ತೋರಿಸಲ್ಲ. ಬ್ರದರ್ ನೀವು ಬರಲಾ ವಿಡಿಯೋದಲ್ಲಿ? ಅವ್ರು ಬೇಡವಂತೆ ಕಡೆ, ಅದಕ್ಕೆ. ಸೊ ನೋಡಿ, ಇವರೇ ಒಬ್ಬರು ಬೇಡ ಅಂದರು, ನಾನು ಅವ್ರನ್ನ ತೋರಿಸ್ತಾ ಇಲ್ಲ. ಸೊ 1 2 3 ಹತ್ತತ್ರ 4ರಿಂದ 5 ಜನ ಕಪಲ್ಸ್ ಇದ್ದಾರೆ. ಅದರಲ್ಲಿ ಇಬ್ಬಿಬ್ಬರು, ಒಬ್ಬರು ಫೋಟೋಗೆ, ಒಬ್ಬರು ವೀಡಿಯೋಗೆ. ಸೊ ಮೈಸೂರು ಎಷ್ಟು ಚೆನ್ನಾಗಿದೆ ಅಲ್ಲ. ಬೆಂಗಳೂರಲ್ಲಿ ಈ ಥರ ನೋಡೋಕ್ಕಾಗಲ್ಲ, ಫುಲ್ ರಶ್ ಇರುತ್ತೆ. ಆಯ್ತು ಚಾಂದ್ ವೀಡಿಯೋ ಬರ್ತಾ ಇದ್ದೀನಿ. ಅವರು ಯಾಕೋ ಆ ಕಡೆ ಹೋಗಿ ಮೇಡಮ್ ಅಂದರು. ಸರಿ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ. ಓಕೆ, ಏನೋ ಕ್ರೌಡ್ ಆಗುತ್ತೆ ಅಂತ, ಏನೋ ಪೊಲೀಸ್ನವ್ರು ಬೈತಾರೆ ಅಂತ ಗೊತ್ತಿಲ್ಲ. ನನ್ನ ಪಾಡಿಗೆ ಒಬ್ಬಳೇ ನಿಂತಿದೆ ಸೈಡಲ್ಲಿ. ಓಕೆ, ಹಂಗೆ ಅಂದ್ರಲ್ವಾ, ಯಾಕೆ ಸುಮ್ಮನೆ ನಮ್ಮಿಂದ ಯಾಕೆ ತೊಂದರೆ ಅಂದ್ಬಿಟ್ಟು ಇವಾಗ ನಾನು ಇಲ್ಲಿ ಬಂದೆ. ಇಲ್ಲಿ ಯಾವುದೋ ಒಂದು ದೊಡ್ಡ ಗ್ರೌಂಡ್ ಇದೆ, ಪಾರ್ಕಲ್ಲ. ಮಕ್ಕಳು ಎಲ್ಲ ಆಟಾಡ್ತಾ ಇದ್ದಾರೆ, ವಾಕ್ ಮಾಡೋರು ಕೂಡ ವಾಕ್ ಮಾಡ್ತಾ ಇದ್ದಾರೆ. ಪಾರ್ಕ್ ಥರ ಇಲ್ಲವೇ ಇಲ್ಲ, ಇದು ಆಟದ ಮೈದಾನ. ನಾನು ಇಲ್ಲಿದ್ದೀನಿ. 1-2 ಫೋಟೋ ತೆಗೆದೆ. ಫೋಟೋ ತೆಗಿಯೋಣ ಅಂತಲೇ ಹೋಗಿದ್ದು, ಬಟ್ ಅವ್ರು ಹಂಗೆ ಅಂದ್ರಲ್ವಾ, ಬಂದ್ಬಿಟ್ಟೆ. ಮೊಬೈಲಲ್ಲಿ ಫೋಟೋ ತೆಗೀರಿ ಅಂದರು, ಸ್ವಾಗತ. ಬಟ್ ಅವ್ರಿಬ್ಬರದು ಲಾಕ್ ನನಗೆ ಗೊತ್ತಿಲ್ಲ. ನನ್ನ ಫೋನಲ್ಲೇ ತೆಗ್ದೆ 1-2. ಹಂಗೆ ಅಂದ್ರಲ್ವಾ. ಈಗ ಅಚ್ಚುಕಟ್ಟಾಗಿ ನಾನು ಕೂತ್ಕೊಂಡು ನೆನ್ನೆ ನನ್ನ ಫಂಕ್ಷನ್ ವೀಡಿಯೋದು ಸಾಂಗ್ಸ್ ಎಲ್ಲ ಇದೆ, ಫುಲ್ ಎಡಿಟ್ ಮಾಡಿ ಹಾಕಬೇಕು. ನನ್ನ ತಂಗಿ ನಾನು ನೋಡ್ಬಿಟ್ಟು ನಗಾಡ್ತಾವಳೆ. ಸೊ ಸಾಂಗ್ಸ್ ಹಾಕಂಗಿಲ್ವಲ್ಲ ಯೂಟ್ಯೂಬ್ಗೆ, ಅದನ್ನೆಲ್ಲ ಎಡಿಟ್ ಮಾಡೋಣ ಬನ್ನಿ, ಕೂತ್ಕೊಂಡು ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡಬೇಕು. ಈ ಫ್ರೆಂಡ್ಸ್ ನೋಡಿ, ಕಪಲ್ಸ್ ಫೋಟೋಶೂಟ್ಗೆ ಏನು ಕ್ರೇಜ್ ಇದೆ ಅಂತ. ನಾನಂತೂ ಏನು ಮಾಡಿಸ್ಕೊಳಕ್ಕಾಗಲಿಲ್ಲ, ಬಟ್ ನನ್ನ ತಂಗಿನಾದರೂ ಚೆನ್ನಾಗಿ ಮಾಡಿಸ್ಕೊತಾ ಇದ್ದಾಳೆ, ಅದೇ ಖುಷಿ ಅವಳು ಅಂದ್ಕೊಂಡಂಗೆ. ಓಕೆ, ಎಡಿಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಸಿಗ್ತೀನಿ. ಅವರು ಮುಗಿಸ್ಕೊಳ್ಳಿ ಅವ್ರದ್ದೆಲ್ಲ ಫೋಟೋಶೂಟು ವೀಡಿಯೋ ಎಲ್ಲ. ಸ್ವಲ್ಪ ಶೂಟ್ ಮುಗೀತು ಅನಿಸುತ್ತೆ. ಅದು ಆ ಕಡೆಯಿಂದ ಈ ಕಡೆಗೆ ಬಂದು ನಾನು ಅಲ್ಲಿ ಕೂತಿದ್ದೆ. ನನ್ನ ತಂಗಿ ಕರೆದು ಮುಗ್ದೇ ಹೋಯ್ತೇನೋ, ಪ್ಯಾಕಪ್ ಏನೋ ಅಂದ್ಕೊಂಡ್ಬಂದೆ. ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ ನನ್ನ ಹಿಂದೆ. ನಾನು ಈ ಥರ ಈ ಡ್ರೆಸ್ಸಲ್ಲಿ ಒಂಥರ ಚೆನ್ನಾಗಿ ಕಾಣ್ತಾ ಇದ್ದೀನಿ. ನನ್ನ ತಂಗಿ ಅಂತ ಇಲ್ಲ, ಈ ಥರ ಡ್ರೆಸ್ ನಿಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಡೆ, ಚೆನ್ನಾಗಿ ಕಾಣ್ತಾ ಇದೆಯಾ, ಅದರಲ್ಲೂ ಹತ್ತಿರದಿಂದ ನೋಡೋದಕ್ಕಿಂತ ದೂರದಲ್ಲಿದ್ದರೆ ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ತಾ ಇದ್ಲು. ಹೌದು, ನನಗೂ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನಿಸುತ್ತೆ. ಅದಕ್ಕೆ ಆಮೇಲಿಂದ ನೀನು ಹಂಗೆ ರೆಡಿ ಆಗಬೇಕು, ಇಲ್ಲಿ ಸ್ಕಿನ್ನಲ್ಲಿರೋ ಹೇರ್ ಎಲ್ಲ ತೆಗಿಬೇಕು, ಆಮೇಲಿಂದ ಹಂಗೆ ಮೇಕಪ್ ಮಾಡ್ಕೋಬೇಕು, ಹಿಂಗೆ ಮೇಕಪ್ ಮಾಡ್ಕೋಬೇಕು ಅಂತಿದೆ. ಹೋಗು, ನನ್ನ ಯಾರು ನೋಡಬೇಕು, 5 ವರ್ಷದ ಮಗಳಿದ್ದಾಳೆ ನನಗೆ ಅಂದೆ. ಸೊ ನಮಗೆ ಯಾಕೆ ಆ ಲೆವೆಲ್ಗೆ ಮೇಕಪ್ಪು ಅಲ್ವಾ ಗೈಸ್, ಒಂದು ತಕ್ಕ ಮಟ್ಟಿಗೆ ಈ ಲೆವೆಲ್ಗಿದ್ರೆ ಸಾಕು. ಬಟ್ ನಾನು ನನ್ನ ತಂಗಿ ಅಕ್ಕ ತಂಗಿಗಿಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಗಳ ಥರ ಇರ್ತೀವಿ. ಜಗಳಗಳಾಡಲ್ವಾ, ಆಡ್ತೀವಿ. ಆ್ಯಂಡ್ ಕಷ್ಟ ಸುಖ ಶೇರ್ ಮಾಡಲ್ವಾ, ಶೇರ್ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ನಾನು ಏನೂ ಫಿಲ್ಟ್ರ್ ಇಲ್ಲದೆ ಏನು ಎಡಿಟ್ ಮಾಡಲ್ಲ, ಅಥವಾ ವೀಡಿಯೋಗೋಸ್ಕರ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಳ್ಳೆಯವಳು ಅನ್ನಿಸ್ಕೋಬೇಕು ಅಂದರೆ ನನ್ನ ತಂಗಿನ ಕೂರಿಸ್ಬಿಟ್ಟು ಮಾತಾಡಿಸ್ಬೋದು. ಕೂತ್ಕೊಳ್ಳೆ, 1 ನಿಮಿಷನಾದ್ರು ಕೂತ್ಕೊಂಡು ನಮ್ಮಕ್ಕ ಒಳ್ಳೆಯವಳು ಅಂತ ಹೇಳಿ, ನಮ್ಮಕ್ಕ ಹಾಗೆ ಹಿಂಗೆ ಅಂತ ಹೇಳಿ ಅಂತ ಕೂರಿಸ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕಾಗಲ್ವಾ, ಮಾಡ್ಬೋದು. ಬಟ್ ನಾವು ಆ ಥರ ಯಾವುದೂ ಮಾಡಲ್ಲ. ಕೆಲವೊಬ್ಬರು ಮಾಡಬಹುದೇನೋ, ನನಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ, ಬಟ್ ಆ ಥರ ಮಾಡ್ಬೋದು. ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಥರ ಆಗುತ್ತೆ. ಏನು ಎಲ್ಲರೂ ಇದ್ದಿದ್ದಂಗೆ ಹಾಕಲ್ಲ. ಜೊತೆಯಲ್ಲಿ ಇದ್ರೂ ಯಾರಾದ್ರೂ ಅವ್ರನ್ನ ಹೈಡ್ ಮಾಡಿ ಯಾರೂ ಇಲ್ಲ ಅನ್ನೋ ಥರನೂ ತೋರಿಸ್ತಾರೆ. ಬಟ್ ಅದೆಲ್ಲ ಅವ್ರ ಪರ್ಸ್ನಲ್ಲು, ನಾನು ಅದನ್ನೆಲ್ಲ ಮಾತಾಡೋಕ್ಕಲ್ಲ. ಅಂದರೆ ಹೇಳ್ತಾ ಇರೋದು, ಕೆಲವೊಂದನ್ನು ಹೈಡ್ ಮಾಡ್ತಾರೆ, ಕೆಲವೊಂದನ್ನು ಇಲ್ಲದೆ ಇರೋದನ್ನು ಇದೆ ಅನ್ನೋ ಥರ ತೋರಿಸ್ತಾರೆ, ಇರೋದನ್ನು ಇಲ್ಲ ಅನ್ನೋ ಥರ ತೋರಿಸ್ತಾರೆ. ನಾನು ತೀರಾ ಕಡಿಮೆ ಹೈಡ್ ಮಾಡೋದು, ತೀರಾ ಅಂದರೆ ತೀರಾ ಕಡಿಮೆ. 10% ಹೈಡ್ ಮಾಡ್ತೀನೋ ಏನೋ ನಂಗೆ ಗೊತ್ತಿಲ್ಲ. ಲಕ್ಷ್ಮೀ ಸಿಸ್ಟರ್ ಅದನ್ನೇ ಹೇಳ್ತಾಯಿದ್ರು, ನೀನೊಂಥರ ತೆರೆದ ಪುಸ್ತಕ ಆಗ್ಬಿಟ್ಟಿದೆಯಾ, ಏನೋ ಹೈಡ್ ಮಾಡಲ್ಲ ನೀನು, ಕೆಲವೊಂದನ್ನು ಹೈಡ್ ಮಾಡು ನೀನು ಅಂತ. ಬಟ್ ನಾನು ಕಲ್ತ್ಕೋಬೇಕು ಗೈಸ್ ಹೈಡ್ ಮಾಡೋದನ್ನ. ಯಾಕಂದರೆ ನಾವು ಇರೋದನ್ನ ಇದ್ದಂಗೆ ಹಾಕಿದಾಗ, ಅದೇನೋ ಇರೋದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ. ಹಾಗೆ ಇರೋದನ್ನ ಇದ್ದಂಗೆ ಹಾಕಿದ್ರೆ ಕೆಲವು ನಿಮ್ಗಳಿಗೆ ಅಥವಾ ಕೆಲವೊಬ್ರಿಗೆ ಇಷ್ಟ ಆಗ್ತಾ ಇಲ್ಲ. ನಾನು ಏನು ಮಾಡಲಿ, ನಾನು ಇಲ್ಲಿ ತನಕ ಸುಮ್ಮನೆ ಬಂದಿಲ್ಲ ಗೈಸ್. 8,000 ಸಬ್ಸ್ಕ್ರೈಬರ್ಸು 1.5 ವರ್ಷದಿಂದ ನಿಜವಾಗ್ಲೂ ಸುಮ್ಮನೆ ಬಂದಿಲ್ಲ. ನಾನು ಆ ಕಮೆಂಟ್ಗೆ ನನಗೆ ಎಷ್ಟು ಬೇಜಾರಾಗೈತೆ ಅಂದರೆ, ಅಷ್ಟು ಬೇಜಾರಾಗ್ಬಿಟ್ಟೈತೆ. ಹೆಂಗೆಲ್ಲ ಮಾಡ್ತೀರಾ ನೋಡಿ,
ಅಹಂಕಾರ ದುರಹಂಕಾರ ಅಂತೀರಾ, ನಮ್ಮ ಕಷ್ಟ ನೋಡೋಕೆ ಬಂದಿದ್ದೀರಾ, ಅಥವಾ ಏನಾದರೂ ನಿಮ್ಮ ಮನೆ ಕರೆದು ನಮ್ಮನ್ನ ಸಾಕಿದ್ದೀರಾ, ನಿಮ್ಮ ಮನೆ ಕರ್ಕೊಬಂದು ನಮ್ಮ ಕಷ್ಟ ಸುಖ ನೋಡಿದ್ದೀರಾ, ಹಿಟ್ಟು ಬಟ್ಟೆ ಕೊಟ್ಟಿದ್ದೀರಾ, ನಿನಗೆ ಅಹಂಕಾರ, ನಿನಗೆ ದುರಹಂಕಾರ, ನೀವೆಲ್ಲ ಹೇಳೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಅದೇ ನಾವೇನಾದ್ರು ಒಂದು ಮಾತಂದರೆ ಇವಳಿಗೆ ಎಷ್ಟು ಗಾಂಚಲಿ ಬಂದೈತೆ. ನನ್ನ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ಎಷ್ಟು ವೀಡಿಯೋದಲ್ಲಿ ನೋಡ್ತೀರಾ, ನಾವು 24 ಗಂಟೆದು ತೋರ್ಸೋಕ್ಕಾಗಲ್ಲ. ಆಯಿತು 12 ಅವರು 14 15 ಅವರ್ದು ಅರ್ಧ ಗಂಟೆ 20 ನಿಮಿಷದಲ್ಲಿ ತೋರಿಸ್ತೀವಿ, ಎಲ್ಲನೂ ತೋರಿಸಲ್ಲ. ಆಯಿತು ಎಲ್ಲ ಅಂದರೂ ನನಗೆ ಬಿಡು ಆಯಿತು 100 ಜನ ಒಳ್ಳೆ ಕಮೆಂಟ್ ಹಾಕಿದಾಗ ಒಬ್ಬರು ಇಬ್ಬರು ಹಾಕ್ತಾರೆ ಅಂತ ಅಂದ್ಕೊಂಡೆ. ನನಗೊಂಥರ ಅಭ್ಯಾಸ ಆಗೋಗ್ಬಿಟ್ಟೈತೆ. ಯಾಕಂದರೆ ನನ್ನ ಸುತ್ತಮುತ್ತ ಇರೋರೆ ನನ್ನವರೇ. ನನ್ನ ಗಂಡ ಹೋದ್ಮೇಲೆ ಅಂದಿರೋ ಮಾತುಗಳಿಗಿಂತ ಇದೇನು ದೊಡ್ಡದಲ್ಲ. ಎಂತೆಂಥ ಮಾತಂದರು ಅಂದರೆ ಅದಕ್ಕಿಂತ ನೀವು ಯಾರೋ ಒಂದಿಬ್ಬರು ಅಂದಿದ್ದೇನು ದೊಡ್ಡದಲ್ಲ. ಬಟ್ ಹೆಂಗಂದ್ರಿ ಅಂದರೆ ನಿನ್ಗೆ ಇಷ್ಟೊಂದು ದುರಹಂಕಾರ, ನೀನು ಹಿಂಗೆ ಆಡೋದಕ್ಕೆ ದೇವ್ರು ನೀನು ಕೊಟ್ಟಿರೋದು ಅಂತ ಅಂದ್ರಲ್ವ. ನಂಗೆ ನಿಜ ತಡ್ಕೊಳಕ್ಕಾಗಲಿಲ್ಲ. ನೆನ್ನೆ ಫಂಕ್ಷನಲ್ಲೂ ಆ್ಯಕ್ಚುಲಿ ನೆನೆಸ್ಕೊತಾ ಇದ್ದೆ ನಾನು, ಏನಕ್ಕೆ ಈ ಥರ ಕಮೆಂಟ್ ಮಾಡಿದಾರಪ್ಪ, ನಾನು ಏನು ಹಂಗೆ ಏನು ಆಡ್ತಾಯಿದ್ದೀನಿ, ಏನಿಲ್ಲ ಫ್ಯಾಷನ್ ಶೋ ಮಾಡ್ತೀನಾ, ಅಥವಾ ಬರೀ ನನ್ನ ಶ್ರೀಮಂತಿಕೆ ತೋರಿಸ್ಕೊತಾ ಇದ್ದೀನ, ಅಥವಾ ಏನು ನಾನು ಬಡತನ ಅಂತ ಏನಾದ್ರು ಬಡತನ ತೋರಿಸ್ಕೊತಾ ಇದ್ದೀನ, ಅಥವಾ ನಂಗೆ ತಿನ್ನೋಕ್ಕೂ ಗತಿ ಇಲ್ಲ, ನಿಮ್ನೇನಾದ್ರು ಕೊಡಿ ನನಗೆ ಅಂತ ಏನಾದ್ರು ಕೇಳ್ತಾ ಇದ್ದೀನ ಅಲ್ಲಿ. ಬಟ್ ಆ ಲೆವೆಲ್ಗೆ ಅದು ನನ್ನ ಲೈಫಲ್ಲಿ ಆಗಿರೋದನ್ನ ತೆಗೆದು ಮಾತಾಡೋಷ್ಟು ರೈಟ್ಸ್ ನಿಮ್ಗೆ ಯಾರಿಗೂ ಇಲ್ಲ. ನನ್ನ ಲೈಫ್ ಬಗ್ಗೆ ಮಾತಾಡೋ ರೈಟ್ಸ್ ನಿಮಗಿಲ್ಲ. ನಿಮ್ಮ ಲೈಫ್ ಏನು ಅಂತ ನನಗೆ ಗೊತ್ತಿಲ್ಲ. ನಾನೇನೋ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಅಂತ ಹೇಳಿ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಮಾತನ್ನ ಹೇಳೋ ರೈಟ್ಸ್ ಯಾರಿಗೂ ಇಲ್ಲ ನಿಮಗೆ. ಒಂದು ದಿನ ನನ್ನ ಜಾಗದಲ್ಲಿ ಇಟ್ಕೊಂಡು ಒಂದು ಹೆಣ್ಮಗುನ ಸಾಕೊಂಡು ಇಷ್ಟೊಂದು ಸ್ಟ್ರಗಲ್ ಪಟ್ಕೊಂಡು ನಾನು ಇವತ್ತು ಅಳಬಾರ್ದು, ಇದ್ರ ಬಗ್ಗೆ ಮಾತಾಡಬಾರ್ದು. ನನ್ನ ತಂಗಿ ಖುಷಿಯಾಗಿದ್ದಾರೆ, ನನ್ನ ತಂಗಿ ನಾನು ಅವ್ರ ಜೊತೆ ಬಂದಿದ್ದೀನಿ ಅಂತ ಅವಾಯ್ಡ್ ಮಾಡ್ತಾಯಿದ್ದೀನಿ. ರಾತ್ರಿನೂ ಅಷ್ಟೇ ನನಗೆ ಎಷ್ಟು ನೆನೆಸ್ಕೊಂಡಿದ್ದೀನಿ ಗೊತ್ತಾ ಕಮೆಂಟ್ನ. ನಿಂಗೆ ಇದಕ್ಕೆ ಹಿಂಗಾಗಿದೆ ಅಂತ ಅಂದರೆ ಈ ಥರ ಬದುಕಕ್ಕೆ ಯಾರಿಗೂ ಇಷ್ಟ ಇಲ್ಲ ಗೈಸ್. ಈ ಥರ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಸಿಂಗಲ್ ಆಗಿ ಈ ಥರ ಬದುಕಕ್ಕೆ ಯಾವ ಹೆಣ್ಮಗಳು ಯಾರೂ ಕೂಡ ಬಯಸಲ್ಲ ಈ ಥರ ಬದುಕಬೇಕು ಅಂತ. ನಾನು ಇವತ್ತು ಈ ಥರ ನಿಂತಿದ್ದೀನಿ ಅಂದರೆ ಅದರಿಂದ ನನಗೆ ಎಷ್ಟು ನೋವಿದೆ, ನನಗೆ ಎಷ್ಟು ಅಂದಿದ್ದಾರೆ, ಎಷ್ಟು ಮಾಡಿದ್ದಾರೆ, ಎಷ್ಟು ಅನ್ಯಾಯ ಆಯಿತು, ಎಷ್ಟು ಮೋಸ ಆಯಿತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಯಾವ್ಯಾವ ಥರ ವಲ್ಗರಾಗಿ ಬೈದರು, ನಮ್ಮ ಅಪ್ಪ ಅಮ್ಮನ ನನ್ನ ಅಂದರು, ಅದೆಲ್ಲ ಇವತ್ತಿಗೂ ನನಗೆ ಗೊತ್ತು. ನನ್ನ ಗಂಡ ಮುಂದಿನ ವಾರಕ್ಕೆ 18ನೇ ತಾರೀಕಿಗೆ ನನ್ನ ಗಂಡ ಹೋಗಿ 2 ವರ್ಷ ಆಗುತ್ತೆ. ನನಗೇನು ನೋವಿಲ್ವಾ? ನೆನ್ನೆ ಫಂಕ್ಷನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ, ನನಗೆ ನೋವಿಲ್ವಾ? ನೆನ್ನೆ ಹೂ ಮಾಡ್ಕೊತಾ ಇದ್ದೀನಿ ಅಂತ ಅಂದೆ. ನನ್ನ ಗಂಡ ಅವತ್ತು ಡೆತ್ ಆಗಿ ತಿಥಿ ದಿನ ಲಾಸ್ಟ್ ನಾನು ಹೂ ಮಾಡ್ಕೊಂಡಿದ್ದು, ಅದೆಲ್ಲ ನೆನಪಾಗುತ್ತೆ ನನಗೆ. ಅದೆಲ್ಲನೂ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ಕೊಂಡು ನಾನು ಡೈಲಿ ಹೇಳೋಕ್ಕಾಗುತ್ತಾ? ಅಥವಾ ಡೈಲಿ ನನಗೆ ಈ ಥರ ಅನ್ಯಾಯ ಆಯಿತು, ನಾನು ಮೋಸ ಮಾಡಿದ್ರು, ಅಥವಾ ನನ್ನ ಬಗ್ಗೆ ಅಸಹ್ಯವಾಗಿ ಮಾತಾಡಿದ್ರು ಅಂತ ಡೈಲಿ ನಾನು ಅವ್ರನ್ನ ಬೈಯೋಕ್ಕಾಗುತ್ತಾ? ಹಳೇದನ್ನೆಲ್ಲ ಮರೆತು ನನಗೆ ಯಾರು ಸುದ್ದಿನೂ ಬೇಡ, ಯಾರು ಬೈಯೋದು ಬೇಡ, ಅಥವಾ ನನಗೆ ಮೋಸ ಆಯಿತು ಅಂತ ಹೇಳೋದು ಬೇಡ, ಅಳೋದು ಕರೆಯೋದು ಬೇಡ ಅಂತ ನಾನು ಟಾಪಿಕ್ ಬಿಟ್ಟಿದ್ದೀನಿ. ನನಗೆ ಇವಾಗ್ಲೂ ನಾನು ಬೇಡದೇ ಇದ್ದವ್ರ ಬಗ್ಗೆ ಹಾಕಿದ್ರೆ ವ್ಯೂಸ್ ಬರುತ್ತೆ, ಓಡುತ್ತೆ. ಆ ಟಾಪಿಕ್ ನನಗೆ ಮಾತಾಡೋ ಟಾಪಿಕ್ ಇಲ್ಲ ಅಂತ ಅಲ್ಲ. ಎಷ್ಟು ದಿನ ನಾನು ಗಂಡನ ಮನೆ ಹಸ್ಕೊಂಬಲ್ಕೊಂಡಿದ್ದೀನಿ ಗೊತ್ತಾ? ಎಷ್ಟು ದಿನ ನೀರು ಕುಡ್ಕೊಂಬಲ್ಗಿದ್ದೀನಿ ಗೊತ್ತಾ? 2-3 ದಿನ ಕೀರ್ತನ ಅವ್ರ ಮನೆಗೆ ಹೋಗಿ ತಿಂಡಿ ತಿಂದಿದ್ದೀನಿ ಗೊತ್ತಾ? ಅವ್ರು ಕರ್ಕೊಂಡೋಗಿ ನನಗೆ ಊಟ ಹಾಕ್ತಾರೆ ಕೀರ್ತನ ಅವರು. ಅವತ್ತು ಎಗ್ ರೈಸ್ ಮಾಡ್ಕೊಳಕ್ಕೆ ಹೋದಾಗ ಎಣ್ಣೆ ಇರಲಿಲ್ಲ, ನೀರು ಬಿಟ್ಕೊಂಡು ಈರುಳ್ಳಿ ಹಾಕ್ಕೊಂಡು ಅದನ್ನು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಅದನ್ನು ತಿಂದುಬಿಟ್ಟು 10:30 ರಾತ್ರಿ ಮಲ್ಕೊಂಡಿದ್ದೀನಿ. ನನಗೇನು ಕಷ್ಟ ಇಲ್ವಾ? ನಾನು ಎಲ್ಲ ಕಷ್ಟನೂ ಹತ್ಕೊಂಡು ತೋರಿಸ್ಕೊಂಡ್ರೆ ನಾನು ಒಳ್ಳೆಯವಳ? ನಗ್ತಾ ಇದ್ದರೆ ನಾನು ಕೆಟ್ಟವಳ? ನಗಡ್ಕೊಂಡು ವೀಡಿಯೋ ಮಾಡಿದ್ರೆ ಕೆಟ್ಟವಳ? ನಾನು ದುರಂಕಾರಿನ? ನನಗೆ ಕಷ್ಟ ಇದೆ ಅಂತ ನಿಮ್ಮ ಹತ್ರ ಡೈಲಿ ಹೇಳ್ಕೊಂಡ್ರೆ ನಾನು ಒಳ್ಳೆಯವಳಾಗ್ತೀನಿ. ಅಯ್ಯೋ ಇವಳಿಗೆ ಕಷ್ಟ ಇದೆ, ಕಷ್ಟದಲ್ಲಿ ಬದುಕ್ತಾ ಇದ್ದಾಳೆ ಅಂತ ಹೇಳ್ಕೊಂಡ್ರೆ, ಅಪ್ಪ ಹತ್ಕೊಂಡು ವೀಡಿಯೋ ಮಾಡಿದ್ರೆ ಒಳ್ಳೆಯವರ? ಯಾಕೆ ನನಗೆ ಓಕೆ ಹೇಳಿ, ನಾನು ತಪ್ಪು ಮಾಡಿದಾಗ ನೀವು ಈ ಥರ ಮಾಡ್ತಾಯಿದ್ದೀರಿ, ಇದನ್ನು ತಿದ್ಕೊಳ್ಳಿ ಅಂತ ಹೇಳಿ. ನನ್ನ ವ್ಯೂವರ್ಸ್ ಆಗಿ ನನ್ನ ವೀಡಿಯೋ ನೋಡ್ತೀರಾ, ನನಗೆ ಎನ್ಕರೇಜ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ನೀವು ಹೇಳಿ. ಬಟ್ ಆ ಮಾತು ಏನಕ್ಕೆ ಅಂದ್ರಿ? ನನಗೆ ಆ ಮಾತು ತಡ್ಕೊಳಕ್ಕಾಗ್ತಾ ಇಲ್ಲ ಗೊತ್ತಾ? ನಮಗೆ ಎಷ್ಟು ನೋವಿದೆ ಗೊತ್ತಾ? ಏಪ್ರಿಲ್ 26ಕ್ಕೆ ನನ್ನ ತಂಗಿದು ಮದುವೆ ಡೇಟ್ ಬಂದಿತ್ತು. ಅಂದರೆ ಡೇಟ್ ಕೊಟ್ಟಿದ್ರು, ನಮ್ಮನೆಗೆ ಗೊತ್ತಿರಲಿಲ್ಲ ನನ್ನ ಮದುವೆ ಡೇಟು. ಎಲ್ಲರೂ ಆ ಡೇಟ್ಗೆ ಹಾಕ್ಸೋಣ ಅಂದರು. ನನಗೆ ಅಂದರೆ ನಮ್ಮ ಅಪ್ಪ ಅಮ್ಮಂಗೆ ಡೇಟ್ ಗೊತ್ತಿರಲ್ಲ ನೋಡಿ. ನಾನು ಆ ಡೇಟ್ ಬೇಡ ಅಂದೆ. ನನಗೆ ಎಷ್ಟು ನೋವಿರುತ್ತೆ ಗೊತ್ತಾ? ಇನ್ನೊಂದು ವಾರ ಬಂದರೆ ನನ್ನ ಗಂಡ ಹೋಗಿ 2 ವರ್ಷ ಆಗುತ್ತೆ. ಇನ್ನು 15 ದಿನ ಬಂದರೆ ನನ್ನ ಮದುವೆ ಆಗಿ 6 ವರ್ಷ ತುಂಬುತ್ತೆ.
ಇನ್ನು ಅದೆಲ್ಲ ಆದರೆ ನನ್ನ ತಂಗಿ ಮದುವೆ. ನಮಗೆ ಎಷ್ಟು ನೋವಿರುತ್ತೆ ಇವಾಗ ಈ ವಯಸ್ಸಲ್ಲಿ. ಈಗ ಮದುವೆ ಮನೇಲಿ ಗಂಡ ಇಲ್ದಂಗೆ ನಾನು ಒಬ್ಬಳೇ ನಿಂತ್ಕೋಬೇಕು ಎಲ್ಲದಕ್ಕೂ. ನನ್ನ ಮಗಳು ಕರ್ಕೊಂಡೋದ್ರೆ ನನಗೆ ಎಷ್ಟು ನೋವಿರುತ್ತೆ. ನಾನು ಎಲ್ಲನೂ ತೋರಿಸ್ಕೋತಾ ಇಲ್ಲ, ಬೇಡ ತೋರಿಸ್ಕೋಬಾರ್ದು. ನಾನು ಈ ಥರ ಇದ್ದರೆ ಮೋಸ್ಟ್ಲಿ ನನ್ನ ತಂಗಿಗೆ ಬೇಜಾರಾಗ್ಬೋದು, ನಮ್ಮ ಅಮ್ಮಂಗೆ ಬೇಜಾರಾಗ್ಬೋದು ಅಂತ ನನಗೆ ನೋವಿದ್ರು ನಾನು ತೋರಿಸ್ಕೊಳ್ಳಲ್ಲ. ನಾನು ನನ್ನ ತಂಗಿ ಜೊತೆ ಇದ್ದಾಗ, ನಮ್ಮ ಅಮ್ಮನ ಜೊತೆ ಇದ್ದಾಗ ನಾನು ಹತ್ರ ಎಲ್ಲವ್ರ ಮನ್ಸಿಗೆ ಬೇಜಾರು ಮಾಡ್ಕೊತಾರೆ. ಒಳ್ಳೆ ಕಾರ್ಯ ಮಾಡ್ತಾ ಇರೋದು, ನಾನು ಶುಭ ಕಾರ್ಯ ಮಾಡ್ತಾ ಇರೋದು. ನನ್ನ ಮದುವೆಲಿ ಕೆಲವೊಂದು ಬೇಡದೇ ಇರೋದೆಲ್ಲ ಆಯಿತು. ಹಾಗಾಗಿ ನಾನು ತೋರಿಸ್ಕೋಬಾರ್ದು ಅಂತ ಅವತ್ತು ಬಟ್ಟೆ ತೆಗಿಯೋಕೆ ಹೋದಿನ ಈ ವಿಡಿಯೋ ನನ್ನ ತಂಗಿಗೆ ಗೊತ್ತಿಲ್ಲ. ಪಾಪ ಅವ್ರವ್ರು ಫೋಟೋಶೂಟ್ ಮಾಡಿಸ್ಕೊತಾವ್ರೆ. ವಿಡಿಯೋ ನೋಡಿದಾಗ ಗೊತ್ತಾಗಿರುತ್ತೆ ನಾನು ಈ ಥರ ಮಾತಾಡಿರೋದೆಲ್ಲ. ಅವತ್ತು ಬಟ್ಟೆ ತರಬೇಕಾದ್ರೆ ಓಕೆ, ಬಟ್ಟೆ ತಂದು ಲಾಸ್ಟಲ್ಲಿ ಬರ್ಬೇಕಾದ್ರೂ ಹೊತ್ಕೊಬಂದಿದ್ದೀನಿ. ನನ್ನ ಗಂಡ ಇದ್ದಿದ್ದು ಎಷ್ಟು ಚೆನ್ನಾಗಿರೋದು. ಈಗ ಜೊತೆಲಿ ಹೋಗಿ ಸಂತು ನಾವೆಲ್ಲ ಕಾರಲ್ಲಿ ಶಾಪಿಂಗ್ ಮಾಡಿಕೊಂಡು ಚಾಟ್ಸ್ ತಿನ್ಕೊಂಡು ಆರಾಮಾಗಿ ಖುಷಿಯಾಗಿ ಬರ್ಬೋದಿತ್ತಲ್ಲ. ನನ್ನ ಗಂಡ ಇದ್ದಿದ್ದು ಎಷ್ಟು ಚೆನ್ನಾಗಿರೋದು. ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಕಾರಲ್ಲಿ ಹತ್ಕೊಬಂದಿದ್ದೀನಿ. ನಾನು ಹತ್ತಿರೋದು ನಮ್ಮ ಅಮ್ಮಂಗೂ ಗೊತ್ತಿಲ್ಲ. ನಮ್ಮಮ್ಮ ನೋಡ್ತೇನೋ ಅನ್ನಿಸ್ತಿದೆ. ನಮ್ಮಮ್ಮ ತಲೆನೋವು ಅಂದ್ಬಿಟ್ಟು ಇದು ಮಾಡ್ತಾಯಿತ್ತು. ಸ್ವಾಗತ ಚಾಂದಿಗೆ ಯಾರಿಗೂ ಗೊತ್ತಿಲ್ಲ ನಾನು ಹತ್ತಿದ್ದು. ಎಲ್ಲನೂ ಪ್ರತಿಯೊಂದನ್ನು ನಾವು ವೀಡಿಯೋದಲ್ಲಿ ತೋರಿಸಿ, ಅಥವಾ ನಾನು ಒಳ್ಳೆಯವಳು ನನಗೇನೂ ಬರಲ್ಲ ಅಥವಾ ಅದು ಇದು ನನಗೆ ಆ ಥರ ತೋರಿಸ್ಕೊಳ್ಳೋ ಹುಚ್ಚಿಲ್ಲ, ಅಥವಾ ಇದೆಲ್ಲ ಹೇಳ್ತಿರೋದು ನಾನು ಒಳ್ಳೆಯವಳಾಗಬೇಕು ಅಂತಲೂ ಹುಚ್ಚಿಲ್ಲ. ನನಗೆ ಒಳ್ಳೆಯವಳಾಗಬೇಕು ಅಂತ ದಯವಿಟ್ಟು ನನ್ನ ಲೈಫಲ್ಲಿ ಏನಾಗಿದೆ ಅದು ಯಾರಿಗೂ ಆಗಬಾರ್ದು. ಆ ಲೆವೆಲ್ಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಆಗಬಾರ್ದು. ಏನೋ ಒಂದು 16 ವರ್ಷ ಜೀವನ ನೋಡಿ ಆದ್ರಾದರೂ ಒಂಥರ ಹಂಗೂ ಆಗಬಾರ್ದು. ಬಟ್ ಅದಾದರೂ ಒಂಚೂರು ತಡ್ಕೊಬೋದು. ತಮ್ಮಂಗೆ 2 ವರ್ಷಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕೆ ಈ ಥರ ಕಳ್ಕೊಂಡು ಈ ಥರ ಎಲ್ಲ ಕಡೆಯಿಂದನೂ ಅನ್ಯಾಯ ಮೋಸ ಎದುರಿಸ್ಕೊಂಡು ಏನೋ ಒಂದು ಲೈಫಲ್ಲಿ ನಾವು ಮಾಡಬೇಕು ಅಂತ ನಾವು ಬಂದು ನಿಂತಾಗ, ಸಾಧ್ಯ ಆದರೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ, ಸಾಧ್ಯ ಆಗಲಿಲ್ವಾ ಬಿಡಿ. ಅವ್ರ ಲೈಫಲ್ಲಿ ಆಗಿರೋ ದುರ್ಘಟನೆಗಳನ್ನ ತೆಗೆದು ನಿನಗೆ ದುರಂಕಾರ, ನಿನ್ಗೆ ಅದಕ್ಕೆ ದೇವ್ರು ಈ ಥರ ಕೊಟ್ಟ, ಅದಕ್ಕೆ ನಿನ್ನ ಲೈಫಲ್ಲಿ ಈ ಥರ ಆಗಿರೋದು ಅಂತೆಲ್ಲ ಮಾತಾಡಬೇಡಿ. ಆ ರೈಟ್ಸು ಯಾರಿಗೂ ಇಲ್ಲ. ನಾವು ಯಾಕಂದರೆ ನಾನು ನೋಡಿದ್ದೀನಿ ನನ್ನ ಲೈಫಲ್ಲಿ ಇದು ಮಾಡಿದವರೆಲ್ಲರೂ ಅವ್ರವ್ರ ಲೈಫಲ್ಲೂ ಏನೇನೋ ಒಂದೊಂದು ಆಯ್ತೈತೆ. ನಾವು ಅದೆಲ್ಲ ಮಾತಾಡಬಾರ್ದು. ಸೊ ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ, ಸ್ವಲ್ಪ ನೋಡಿ ಮಾತಾಡಿ. ನಾನು ಅಹಂಕಾರಿ ಅನಿಸಿದ್ರೆ ಪ್ಲೀಸ್ ನೀವು ನೋಡೋಕ್ಕೆ ಹೋಗಬೇಡಿ, ಆಯಿತಾ? ಅದು ಬಿಟ್ಬಿಟ್ಟು ನನಗೆ ಹರ್ಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ನನ್ನ ಅಳಿಸಿದ್ರೆ ತಾನೇ ನಿಮ್ಗೆ ಏನು ಸಿಗುತ್ತೆ? ಸೊ ಪ್ಲೀಸ್ ದಯವಿಟ್ಟು ನನ್ನ ಲೈಫಲ್ಲಿ ಆಗಿರೋದನ್ನು ಮತ್ತೆ ಮಾತಾಡಬೇಡಿ. ನಮ್ಮ ಕಷ್ಟನ ದೇವ್ರೊಬ್ಬಂಗೆ ಗೊತ್ತು. ನಾನು ಇವತ್ತಿಗೂ ನನ್ನ ಮನಸ್ಸಲ್ಲಿ ಏನಿದೆ ರಾಯರು ಗೊತ್ತು. ನಮ್ಮಮ್ಮ ನನ್ನ ದೊಡ್ಡಮ್ಮ, ನನ್ನ ತಂಗಿ ಎಲ್ಲ ಮದುವೆ ಆಗು ಅಂತಲೇ ಹೇಳ್ತಾ ಇರೋದು. ನನ್ನ ಫ್ರೆಂಡ್ಸು, ನನ್ನ ವೆಲ್ ವಿಷರ್ಸು ಪ್ರತಿಯೊಬ್ಬರೂ ನಾನೇ ನಿಮಗೆ ಗಂಡು ಹುಡ್ಕೋಣ, ನಾನೇ ನಿಮ್ಮನ್ನು ನೋಡೋಣ, ಗಂಡು ಹುಡುಕ್ಲಾ, ಏನು ಮದುವೆ ಆಗ್ತೀರಾ ಅಂತ. ಬಟ್ ಇವತ್ತಿಗೂ ನಾನು ಹೇಳೋದು ನೋ. ನನ್ನ ಲೈಫಲ್ಲಿ ನಾನು ಅನುಭವಿಸ್ಬಿಟ್ಟಿದ್ದೀನಿ. ಮತ್ತೆ ನಾನು ಆ ನರ್ಕಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ ನನಗೆ ಅಂತಲೇ ಹೇಳ್ತಾ ಇರೋದು. ನನಗೆಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ನಾವು ತೋರಿಸ್ಕೊಳಕ್ಕಾಗೋದಿಲ್ಲ. ಸೊ ಬಿಡಿ, ನಾನು ಏನೇನೋ ಬೇರೆ ಮಾತಾಡ್ತಾ ಇದ್ದೀನಿ. ಎಮೋಷ್ನಲ್ ವೀಕ್ ಆದಾಗ ಸ್ವಲ್ಪ ಏನೋ ಮಾತಾಡೋಣ ಅಂತ ಹೋಗ್ತೀನಿ, ಬಟ್ ಬೇರೆ ಕಡೆ ಹೋಗ್ತೀನಿ. ಸೊ ನೋಡಿ ಮಾಡಿ ಮಾತಾಡಿ ಅಂತ ಹೇಳ್ತೀನಿ ಅಷ್ಟೇ. ಅವ್ರು ಆ ಕಡೆ ದೂರ ಹೋಗಿದ್ದಾರೆ. ಬನ್ನಿ ಆ ಕಡೆ ಹೋಗೋಣ. ಈ ಕಡೆ ಬಂದೆ, ಕಣ್ಣೀರೆಲ್ಲ ಒರೆಸ್ಕೊಬಿಟ್ಟು ಈಗ ನಗಡ್ತಾ ಇದ್ದೀನಿ. ಕೆಲವು ಸಲ ನಮ್ಗೆ ಎಷ್ಟೇ ನೋವು ಇದ್ರೂ ನಮ್ಮ ಜೊತೆಲಿರೋರ್ಗೋಸ್ಕರ ನಾವು ನಗಬೇಕಾಗುತ್ತೆ. ನಾನು ಈಗ ಹತ್ತಿದ್ದೀನಿ ಅನ್ಕೋತಾರ ನನ್ನ ತಂಗಿ ಸರಿಯಾಗಿ ಇದು ಮಾಡ್ತಾಳೆ, ಯಾಕೆ ಹಳೆದನ್ನೆಲ್ಲ ನೆನೆಸ್ಕೊಂಡು ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ ಗೈಸ್. ನಾನು ಅಲ್ಲಿದ್ದೆ, ಓಕೆ, ಅಲ್ಲಿ ಹಾಸ್ಟೆಲ್ ಕೂತಿದ್ದೆ, ಪಾರ್ಕ್ ಗ್ರೌಂಡ್ ಇದೆಯಲ್ಲ ಅಲ್ಲಿಂದ ಇಲ್ಲಿಗೆ ಬಂದೆ. ನೋಡಿ ಫೋಟೋ ತೆಗಿ ಅಂತ ಅವರೇ. ಇವ್ರದ್ದೊಂದು ಸ್ವಲ್ಪ ಫೋಟೋ ತಕ್ಕೊಬಿಡೋಣ. ಹಾಯ್ ಗೈಸ್, ವೆಲ್ಕಮ್ ಟು ಸುಷ್ಮಿತಾ ಅದನ್ನು ವೆಲ್ಕಮ್ ಎಲ್ಲ ಮಾಡಾಯ್ತು. ಟೈಮ್ ಬಂದು ಫ್ರೆಂಡ್ಸ್ 8:15 ಆಯಿತು. ಇಲ್ಲೇನೋ 8:30 ತನಕ ಅಂತೆ ಪರ್ಮಿಷನು DC ಆಫೀಸ್ ಎದುರುಗಡೆ. ನನ್ನನ್ನು ಬೇರೆ ಏನೋ ವ್ಲಾಗ್ ಮಾಡೋಂಗಿಲ್ಲ ಅಂದ್ರಂತೆ. ನಾನು ಏನೂ ತೋರಿಸ್ತಾ ಇಲ್ಲ, ನನ್ನ ತಂಗಿ ಬಿಟ್ಟರೆ. ಈಗ ಸ್ವಲ್ಪ ಶೂಟ್ ಮುಗೀತು. ಸ್ವಾಗತ್ ಅವ್ರಿಗೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು. ಅವ್ರು ಆ ಕಡೆ ಹೋದರು. ಮಾತಾಡಮ್ಮ ಏನಾದರೂ ನೋಡೀಗ ಅವನಿಂದ ಅಮ್ಮಯ್ಯ ಬಿಡ ಏನು ಮಾತಾಡ್ಬೇಕು. ನಾನು ತಮಾಷೆಯಾಗಿ ಮಾತಾಡೋದು. ಬೇಕಂತ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಬೇಡಿ. ಪಾಪ ನಮ್ಮ ಅಕ್ಕಂಗೆ ಬೇಜಾರಾಗುತ್ತೆ. ಅಳ್ತಿದ್ಲು ನಮ್ಮ ಅಕ್ಕ. ನಾನು ಅಷ್ಟಿದೆ, ನಿಂಗೆ ಹೆಂಗೆ ಗೊತ್ತಾಯ್ತು? ವಾಟರ್ ಪ್ರೂಫು. ಹಾಂ, ಅದು ಅಳ್ದಿದ್ದಿಲ್ವ ಬೆಳಗ್ಗೆ ಟೀ ಕುಡಿಯುವಾಗ? ಹತ್ತಿದ್ದೇನಾದ್ರು ಗೊತ್ತಾಗ್ಬಿಡ್ತೇನೋ ಅಂದ್ಕೊಂಡೆ. ಸ್ವಾಗತ್ ಅವ್ರ ಫೋನಲ್ಲಿ ಫೋಟೋ ತೆಗಿತಾ ಇದ್ದೀನಿ.
ಲೊಕೇಶನ್ ಅಂತೂ ಅವ್ರ ಫೋನಲ್ಲಿ ಫೋಟೋಸ್ ಅಂತೂ ಸಖತ್ತಾಗಿ ಬರ್ತಾವೆ ಗೈಸ್. ಇಲ್ಲಿ ನೋಡಿ ಅಂದರೆ ನನ್ನ ಅನ್ಕೊಂಬಿಟ್ಟೆ, ನಾನು ಫೋನ್ ನೋಡಿ ಅಂತಾರೆ. ನಾನು ನಂದೇನೋ ಅನ್ಕೊಂಬಿಟ್ಟೆ, ನಾನು ಫೋಟೋ ತೆಗಿತಾ ನನಗೇನಾರು ಹೇಳ್ತಾವ್ರ ಅಂತ. ಸ್ಯಾರಿ ಮಾತ್ರ ಮಸ್ತಾಗಿ ಕಾಣ್ತೈತೆ. ನಾನು ನೋಡಿ ಅವಳ ಹೆಡ್ ಬಿಟ್ಟಿದ್ರಂಗೆ ಸ್ವಾಗತ ಅವ್ರನ್ನ ತೋರಿಸ್ತಾ ಇದ್ದೀನಿ. ಮುಖ ಬ್ಲರ್ ಮಾಡಿ ತಿಂತಾಳೆ. ಯಾಕೆ ಗೊತ್ತಾ, ಬೇಜಾರು ಮಾಡ್ಕೊಬೇಡಿ, ತೋರಿಸ್ಬಾರ್ದು ಅಂತ ಏನೂ ಇಲ್ಲ. ನನಗೆ ಮದುವೆ ದಿನವೇ ತಾಳಿ ಕಟ್ಟೋ ಟೈಮಲ್ಲೇ ತೋರಿಸ್ಬೇಕು ಅಂತ ಆಸೆ ಇದೆ. ಹಾಗಾಗಿ ಯಾರು ಏನು ತಪ್ಪು ತಿಳ್ಕೊಬೇಡಿ. ಈಗೂ ಸ್ಕೂಟಿ ಒಳಗೆ ಚೆನ್ನಾಗವಲ್ವ, ನಂಗೆ ಇಷ್ಟ. ಅದು ನಂಗೆ ಮುಂಚೆಯಿಂದನೂ ಆ ಥರ ಇಷ್ಟ. ಬಟ್ ಇವಾಗ ರೆಡ್ ಸ್ಕೂಟಿ ನೋಡ್ಬಿಟ್ನಲ್ವ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಲ್ಲ, ಬೆಂಗಳೂರಲ್ಲಿ ಈ ಲೆವೆಲ್ ಪ್ರಶಾಂತತೆ, ಶಾಂತಿ, ಕೂಲು, ಇನ್ನೇನು ಹೇಳ್ಬೋದು, ಫ್ರೀಯಾಗಿರೋಕ್ಕಾಗಲ್ಲ. ಇಲ್ಲಿ ನೋಡಿ ಎಷ್ಟು ಒಂಥರ ವೆಹಿಕಲ್ಲೇ ಓಡಾಡ್ತಾ ಇಲ್ಲ, ಎಷ್ಟು ಒಂಥರ ಏನು ಹೇಳ್ಬೋದು, ವರ್ಡೇ ಸಿಗ್ತಾಯಿಲ್ಲ ಹೇಳೋಕ್ಕೆ, ಆ ಥರ ಇದೆ. ಸುಖತಾ ಇದೆ, ಒಂಥರ ಗಿಜ ಗಿಜ ಸೌಂಡ್ ಇಲ್ಲ, ಒಂಥರ ಡಿಸ್ಟರ್ಬೆನ್ಸ್ ಇಲ್ಲ, ತುಂಬ ಆರಾಮಾಗಿದೆ. ಏನೋ ನನ್ನ ತಂಗಿನೂ ಸ್ಕೂಟ್ರ್ ಮೇಲೆ ಕೂರಿಸ್ಬಿಟ್ರೆ ಗೈಸ್, ಅವಳು ಬೇಜಾರು ಮಾಡ್ಕೋತಾ ಇದ್ಲು, ಈ ಥರ ಕಮೆಂಟ್ ಮಾಡಿದ್ದಾರೆ ಅಂತ ನಾನು ರಾತ್ರಿ ಹೇಳಿದ್ದಕ್ಕೆ. ಅವ್ರ ಮನೆಗೆ ಹೋಗಿ ಏನು ತಿಂತಿದ್ದೀವಂತ ದುರಂಕಾರ ಅಹಂಕಾರ ಅನ್ನೋಕ್ಕೆ ಅಂತ ಒಂದೆರಡು ಮಾತಂದು. ಸೊ ಅವಳು ವಿಡಿಯೋ ಮುಂದೆ ಅಷ್ಟು ಮಾತಾಡಲ್ಲ, ಇದು ಮಾಡ್ಕೊತಾಳೆ. ಇರಲಿ, ನಾನು ಈಗ ಅದ್ರ ಬಗ್ಗೆ ಮಾತಾಡಲ್ಲ. ನಾವೀಗ ಖುಷಿಯಾಗಿರಬೇಕು. ಸೊ ಖುಷಿಯಾಗಿರೋಣ. ಇದೆ ನೋಡಿ ಸಿ ಆಫೀಸ್ ಅಂತೆ. ನಂಗೆ ಕರೆಕ್ಟಾಗಿ ಮೈಸೂರೇ ನೋಡಿರಲಿಲ್ಲ ನಾನು. ಸೊ ಪ್ಲೇಸ್ ಅಂತೂ ಸಖತ್ತಾಗೈತೆ ಗೈಸ್. ಸೊ ಸ್ವಾಗತ್ ಅವ್ರ ಫೋನಲ್ಲಿ ನಾನು ಫೋಟೋ ಎಲ್ಲ ತೆಗಿತಾ ಇದ್ದೀನಿ. ಆ್ಯಂಡ್ ನಾನು ವ್ಲಾಗ್ ಶೂಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೆನ್ನೆ ವ್ಲಾಗ್ ಎಡಿಟ್ ಮಾಡ್ಕೊತಾ ಇದ್ದೀನಿ. ಪಾಪ ಶೂಟ್ ಮಾಡ್ತಾನೆ ಅವರೇ, ಏನೋ ಸರಿ ಬರ್ತಾ ಇಲ್ವೇನೋ ನನಗೆ ಗೊತ್ತಿಲ್ಲ. ನಾನು ರತ್ನಕ, ಸೌಂದರ್ಯ ಆ್ಯಂಡ್ ಕೀರ್ತನ ಎಲ್ಲರ ಜೊತೆನೂ ಮಾತಾಡ್ತಾ ಇದ್ದೆ, ನೋಡ್ಕೊಳ್ಳಿಲ್ಲ. ಪಾಪ ಬರ್ತಾ ಇಲ್ವೇನೋ ಅನಿಸುತ್ತೆ. ನೋಡೋಣ, ಪಾಪ ಅವ್ರು ಶೂಟ್ ಮಾಡಲಿ. ಇಲ್ಲಿದ್ದು ತುಂಬ ಜನ ಪೇರ್ಸ್ ಇದ್ದವರು ಇಲ್ಲಿ ಶೂಟ್ ಮುಗಿಸ್ಕೊಂಡು ಬೇರೆ ಕಡೆ ಹೋದರು ಅನಿಸುತ್ತೆ. ಇಲ್ಲೆಲ್ಲ ಫುಲ್ ಖಾಲಿ ಆಗೋಯ್ತು ಜಾಗ ಇವಾಗ. ಹಾಂ, ಅವ್ರು ಹೇಳ್ತಾರೆ ಹಾಕೋ. ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಸೊ ನೋಡೋಣ. ನಾನು ಪೂರಿ ಸಾಗು ಹೇಳ್ತಾ ಇದ್ದೀನಿ, ಇವಳು ಇಡ್ಲಿ ಸಾಕಾಗೋಗೈತೆ ಫ್ರೆಂಡ್ಸ್. ಇನ್ನು ಸಂಜೆ ತನಕ ಶೂಟ್ ಮಾಡಬೇಕು. ನಾನು ಪೂರಿ ಸಾಗು ಹೇಳ್ತಾ ಇದ್ದೀನಿ, ನಿಂಗೆ ಇಡ್ಲಿ ವಡೆನಾ ಲೈಟ್ ಫುಡ್ ತಗೋಬೇಕಂತ ಶೂಟ್ ಮುಗಿಸಿ ಇಲ್ಲಿ ಯಾವುದೋ ದೇವಸ್ಥಾನದ ಹತ್ರ ಕರ್ಕೊಂಬತ್ತಿದ್ದಾರೆ. ಅಲ್ಲಿ ಕಪ್ಪಲ್ಗಳೇ ಇಲ್ಲಿ ಬಂದಿದ್ದಾರೆ ಎಲ್ಲರೂ. ನಾವು ಬಂದು ನನ್ನ ತಂಗೇನೂ ರೆಡಿ ಆದಳು. ಬಟ್ ಹೂ ತಂದಿಲ್ಲ ನಾವು. ಇಲ್ಲೆಲ್ಲ ಹೂ ಸಿಗುತ್ತೆ ಅಂದರು. ನಾನು ಬೇರೆ ಸ್ಲಿಪ್ಪರ್ ಹಾಕಿಲ್ಲ, ಕಾಲ ಎತ್ತಿ ಎತ್ತಿ ಹೊರಿತಾ ಇದ್ದೀನಿ. ನೋಡೋಣ ಇಲ್ಲೆಲ್ಲ ಹೂ ಸಿಗುತ್ತೆ ಗೊತ್ತಿಲ್ಲ, ಕೇಳೋಣ. ಇಲ್ಲಿ ಹೂ ತೊಗೊಂಡು ಮಲ್ಲಿಗೆ ಹೂ ತೊಗೊಂಡು ಹೋಗೋಣ. ಆಲ್ರೆಡಿ 10:50ಕ್ಕೆ ಫುಲ್ ಬಿಸಿಲು ಸ್ಟಾರ್ಟ್ ಆಗೋಯ್ತು. ಹೂವಾಗ ನಾನು ಎಷ್ಟು ಕೊಟ್ಟಿರ್ಬೋದು ಹೇಳಿ? 60 ರೂಪಾಯಿ ಕೊಟ್ಟಿದ್ದೀನಿ. ಇಟ್ಸ್ ಓಕೆ. ಒಂದು ಮೊಳಕ್ಕೆ 60 ರೂಪಾಯಿ ತೊಗೊಂಡ್ರು, ಪರವಾಗಿಲ್ಲ. ನನ್ನ ತಂಗಿ ಏನು ಕರೆಕ್ಟಾಗಿ ಅಂತಂದ್ರು ಅಂತಂದಿಲ್ಲ, ಹಂಗೆ ಆಗ್ಬಿಟ್ಟೈತೆ ಗಡಿ ಬಿಡಿಲಿ. ಬಿಕಾಸ್ ನಾನು ಇರಲಿಲ್ಲ, ಫಂಕ್ಷನ್ಗೆ ಹೋಗಿದ್ದೆ, ಅವಳೊಬ್ಬಳೆ ಪ್ಯಾಕ್ ಮಾಡಿಕೊಂಡ್ಳು. ಅದೇ ಹೂವು ಲಾಸ್ಟ್ ಮೂಮೆಂಟಲ್ಲಿ ನೆನ್ಕೊಂಡಿದ್ದು. ಇಷ್ಟೊಂದು ಜನ ಶೂಟ್ ಮಾಡಿಸ್ತಾ ಇದ್ದಾರೆ ಅಂದರೆ, ಕೆಲವೊಬ್ಬರು ಮೇಕಪ್ ಅವ್ರದ್ದು, ಬ್ಯೂಟಿ ಪಾರ್ಲರ್ ಫೋಟೋ ಶೂಟ್ ಮಾಡ್ತಾ ಇರೋದು ಇವರೊಬ್ಬರು. ಆ್ಯಂಡ್ ಇನ್ನೊಬ್ಬರು ಅಲ್ಲೋಗಿದ್ದಾರೆ, ಇವ್ರು ಫೋಟೋ ತೆಗಿತಾ ಇದ್ದಾರೆ. ವೀಡಿಯೋಗ್ರಾಫರ್ ಅಲ್ಲಿದ್ದಾರೆ, ಮಾಡಿಸ್ತಾ ಇದ್ದಾರೆ ಫ್ರೆಂಡ್ಸ್. ಅದು ತಾವರೆ ಹೂನ ತಗೊಂಡು ಹೋಗೋ ಥರ ಏನೋ ಒಂದು ವೀಡಿಯೋ ಮಾಡಿಸ್ತಾ ಇದ್ದಾರೆ ನೋಡಿ. ಫೈನಲಿ ಫೋಟೋಶೂಟ್ ಮುಗೀತು. 1:15 ಆಯಿತು. ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಕಾಲು ಸುಡ್ತಾವೆ, ಚಪ್ಪಲಿಯ ಕಾರಲ್ಲೇ ಬಿಟ್ಬಿಟ್ಪ ಅಂದ್ಲು. ಸೊ ನನ್ನ ತಂಗಿದು ವೆಸ್ಟ್ರನ್ ವೇರ್ ನೋಡಿ ಗೋಯ್ಸ್. ಇಲ್ಲೇ ದೇವಸ್ಥಾನದೆಲ್ಲ ರೆಡಿ ಆಗ್ತಿದ್ದಾರೆ. ಅವರು ಏನು ಅದೇನೋ ಐತೆ ಅಂದ್ರೆ ಡ್ರೆಸ್ ಚೇಂಜ್ ಮಾಡೋಕ್ಕೆ. ಎಂತಂದರೆ ಅದ್ರ ಹೆಸರು ಟೆಂಟು ಅಂತ ಏನೋ ಅಂದರು. ಬಟ್ ಟೆಂಟೆಲ್ಲ ಏನು ಚೇಂಜ್ ಮಾಡೋದು ಅಂದ್ಬಿಟ್ಟು ಈಗ ಹೆಂಗಿದ್ರು ದೇವಸ್ಥಾನದಿಂದ ಎಕ್ಸಿಟ್ ಆಗ್ತಾ ಇದ್ದೀವಲ್ಲ, ಇಲ್ಲಿಂದಾನೇ ಚೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಳು ಮೇಕಪ್ ಮಾಡ್ಕೊತಾಳೆ. ನಾವೇನು ಮೇಕಪ್ ಅವ್ರನ್ನ ಕರೆಸಿಲ್ಲ, ಸುಮ್ಮನೆ ಅಷ್ಟೊಂದು ಎಲ್ಲ ದುಡ್ಡು ಕೊಡುವಷ್ಟು ದುಡ್ಡಿಲ್ಲ. ಈಗ ಲೈವ್ ಹೋಗಿ ಬಂದೆ ಒಂದು 20 ನಿಮಿಷ. ಹೇರ್ ಗ್ರೋತ್ ಆಗಿದೆ ಅಂದರೆ ಹೌದು, ಗ್ರೋತ್ ಆಗಿರೋ ಸತ್ಯ. ಉದ್ದ ಬೆಳೆದೈತೆ, ಆದರೆ ಮಂದ ಇಲ್ಲ, ಫುಲ್ಲು ಸುಲಭ. ಮುಂಚೆ ಇದ್ದಷ್ಟಾರು ಇದ್ದಿದ್ರೆ ಕೂದಲು ತುಂಬ ಚೆನ್ನಾಗಿರೋದು. ಮುಂಚೆ ಇತ್ತಲ್ವ, ಅದಕ್ಕೆ
ಅರ್ಧ ಅಲ್ಲ ಕಾಲೋಸಿನೂ ಇಲ್ಲ ನಂಗೆ ಆಗ್ಬಿಟ್ಟೈತೆ. ನೆಕ್ಸ್ಟ್ ಯಾವ ಲೊಕೇಶನ್ ಕರ್ಕೊಂಡು ಹೋಗ್ತಾರೆ ಏನೂ ಗೊತ್ತಿಲ್ಲ, ನೋಡೋಣ ಬನ್ನಿ. ನೆಕ್ಸ್ಟ್ ಯಾವುದು ಮೀನಾಕ್ಷಿಪುರಕ್ಕೆ ಹೋಗ್ತಾ ಇದ್ದೀವಿ. ಹೆಸರೇ ಬರಲ್ಲ. ಕೋಟ್ಲೂರು ಅಲ್ವಾ ನಾವೀಗ ಬಂದಿದ್ದು? ಕೋಟ್ಲೂರು ತಾನೇ. ಫಸ್ಟು ಶೂಟ್ ಮಾಡಿದ್ದು ಮೈಸೂರಲ್ಲಿ DC ಆಫೀಸ್ ಹತ್ರ, ಅಲ್ಲಿಂದ ಕೋಟ್ಲೂರು ದೇವಸ್ಥಾನ, ಯಾವ ದೇವಸ್ಥಾನ ಇವಾಗಲೂ ಗೊತ್ತಿಲ್ಲ. ಈಗ ಹೋಗ್ತಾ ಇರೋದು ಮೀನಾಕ್ಷಿಪುರಕ್ಕೆ. ಓಕೆ, ನಾವು ಈಗ ಮಜ್ಜಿಗೆ ಕುಡಿತಾ ಇದ್ದೀವಿ. ಊಟ ಮುಗಿಸ್ಕೊಂಡು ಹೋಗೋಣ ಅಂದರು. ಸೊ ಫೋಟೋಶೂಟ್ ಮಾಡೋರು ಇಬ್ಬರು ಮುಂದೆ ಹೋಗ್ತಾ ಇದ್ದಾರೆ. ಸಸ್ಯಾಹಾರಿ ಹರೇ ಕೃಷ್ಣ ಅಂತೆ. ಇಲ್ಲಿಗೆ ಬಂದಿದ್ದು ನೋಡಿ, ನನ್ನ ತಂಗಿ ಈ ಥರ ರೆಡಿ ಆಗಿದ್ದಾಳೆ ವೆಸ್ಟ್ರನ್ ವೇರ್ಗೆ. ಎಲ್ಲ ನಾನು ಮುಂಚೆನೇ ತೋರಿಸ್ತಾ ಇದ್ದೀನಿ, ಬಿಕಾಸ್ ಇನ್ನೊಂದು ಸಲ ಎಕ್ಸ್ಟ್ರಾ ವ್ಲಾಗ್ ಮಾಡಿಕೊಂಡು ಅಪ್ಲೋಡ್ ಮಾಡೋಷ್ಟು ಫೆಸಿಲಿಟೀಸ್ ನಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ಅನ್ನ ಸಾಂಬಾರು ಬಿಟ್ರೆ ಏನೂ ಇಲ್ವಂತೆ. ಹೋಲಿ ಫುಲ್ ಬೇಡ, ಹೆವಿ ಆಗುತ್ತೆ. ಆಫ್ ಮಿನಿಮಿಲ್ಸ್ 5 ಕೊಡಿ ಅಂದ್ರೂ ಅದನ್ನೂ ಕೊಡ್ತಾಯಿಲ್ಲ, ಬರೀ ಅನ್ನ ಸಾರು ಅಷ್ಟೇ, ಇನ್ನೇನೂ ಇಲ್ಲ. ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಆ ಹೋಟೆಲಿಂದ ಇನ್ನೊಂದು ದೊಡ್ಡ ಹೋಟೆಲಿಗೆ ಬಂದ. ನಾನು ಆಗಲೇ ಶಾಂತಿ ಸಾಗರ್ ಅಂತ ಏನೋ ಹೇಳ್ಬಿಟ್ಟಿದ್ದೀನಿ, ಸಾರಿ. ಆಶೀರ್ವಾದ್ ಗ್ರ್ಯಾಂಡ್ ಅಂತನೋ ಏನೋ ದೊಡ್ಡ ಹೋಟೆಲು. ಇದು AC ಟೇಬಲ್ ಇರುತ್ತಲ್ಲ ಅದು. ಇವ್ರು ಫಸ್ಟ್ ಫೋಟೋಗ್ರಾಫರ್ ಅಣ್ಣ ಅವ್ರು ಬಂದು ಈ ಹೋಟ್ಲಿಗೆ ಬಂದಿದ್ದೀವಿ ಬನ್ನಿ ಅಂದ್ರೆ, ಸೊ ಅವ್ರು ಹೋಗಿದ್ದು ಹೋಟ್ಲಿಗೆ ನಾವು ಹೋಗೋದು. ನಾವು ಬುಕ್ ಮಾಡಿದ್ದು ವೆಜ್ ಫ್ರೈಡ್ ರೈಸು, ಮಶ್ರೂಮ್ ಫ್ರೈಡ್ ರೈಸು, ಮತ್ತು ದಾಲ್ ಕಿಚಡಿ, ಮತ್ತು ಅದೇ ಮಶ್ರೂಮ್ ಮಂಚೂರಿಯನ್ನು. ನಾನು ಫಸ್ಟ್ ಅಂದ್ಕೊಂಡೆ ಫ್ರೈಡ್ ರೈಸ್ ತೊಗೊಳ್ಳೋಣ ಅಂತ, ನನ್ನ ತಂಗಿನೂ ಸೇಮ್ ಹಾಗೆ ಅಂದ್ಕೊಂಡಿದ್ದಾಳೆ. ಆಮೇಲೆ ನಾನು ಅಂದ್ಕೊಂಡೆ ಓಕೆ ಮಶ್ರೂಮ್ ಫ್ರೈಡ್ ರೈಸ್ ತೊಗೊಳ್ಳೋಣ ಅಂತ, ಆ್ಯಂಡ್ ಅವಳು ಹಾಗೆ ಅಂದ್ಕೊಂಡಿದ್ದಾಳೆ. ನಾವಿಬ್ಬರು ಐ ಹೊಡ್ಕೊಂಡು ನಾವಿಬ್ಬರು ಒಂದೇ ಥರ ಯೋಚನೆ ಮಾಡ್ತೀವಿ ಅಂತ. ಆಲ್ಮೋಸ್ಟ್ ಅವಳ ಥಿಂಕಿಂಗು ನನ್ನ ಥಿಂಕಿಂಗು ಒಂದೇ ಥರ ಇರುತ್ತೆ. ಸೊ ಎಲ್ಲರೂ ಒಂದು ಪ್ಲೇಟ್ ಫಸ್ಟ್ ಕೊಟ್ಟರು, ಅದನ್ನೇ ಶೇರಿಂಗ್ ಮಾಡಿಕೊಂಡು ತೊಗೊಂಡು. 9 ನಾವಿಲ್ಲಿ ಮೀನಾಕ್ಷಿಪುರ KRS ಬ್ಯಾಕ್ ವಾಟರ್ ಹತ್ರ ಬಂದಿದ್ದೀವಿ ಫೋಟೋಶೂಟ್ಗೆ. ಆಲ್ಮೋಸ್ಟ್ ಒಂದು 20-25 ಕಿಲೋಮೀಟರ್ ಬಂದಿದ್ದೀವಿ ಅಲ್ಲಿ ಆ ಟೆಂಪಲಿಂದ ಇಲ್ಲಿಗೆ. ವೆಸ್ಟ್ರನ್ ವೇರ್ ಶೂಟ್ ಮಾಡೋಣ ಅಂತೇಳಿ ಅವರು ಅಲ್ಲಿಂದ ಅಂದರೆ ಅಲ್ಲಿ ಟೆಂಪಲಲ್ಲೇ ವೆಸ್ಟ್ರನ್ ಡ್ರೆಸ್ ಹಾಕೊಬಂದು. ಬಟ್ ಅವ್ರು ಹೇಳ್ತಿದ್ದಾರೆ, ಇದ್ದಾರಲ್ಲ ಅವ್ರ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ, ಅದಕ್ಕೆ ಬ್ರದರ್ಸು ಬಿಸಿಲು ಕಡಿಮೆ ಆದಮೇಲೆ ಸೊ ಇದು ಮಾಡಿರಿ, ಯಾಕಂದರೆ ಸೇವ್ ದ ಡೇಟು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ವೀಡಿಯೋ ಅದೇ ಡ್ರೆಸ್ಸಲ್ಲಿ ಅದೇ ಕಾಸ್ಟ್ಯೂಮಲ್ಲಿ ಮಾಡಬೇಕಾಗಿರೋದ್ರಿಂದ ಇನ್ನೊಂದು ವೆಸ್ಟ್ರನ್ ಗೌನಲ್ಲಿ ಶೂಟ್ ಮಾಡ್ಕೊಳ್ಳೋಣ, ಬಿಸಿಲು ಕಡಿಮೆ ಆದಮೇಲೆ ವೆಸ್ಟ್ರನ್ ಮಾಮೂಲಿ ಡ್ರೆಸ್ಸಲ್ಲಿ ಶೂಟ್ ಮಾಡೋಣ ಅಂದರು. ಹಾಗಾಗಿ ವೈಟ್ ಕಲರ್ ಹಾಕಿದ್ಲಲ್ಲ ನನ್ನ ತಂಗಿ, ಅದನ್ನೆಲ್ಲ ಈಗ ಟೆಂಟ್ ಹೌಸ್ ಇತ್ತು ಅದರಲ್ಲಿ ಚೇಂಜ್ ಮಾಡಿ ಬಂದರು. ಸೊ ಸ್ವಾಗತ ಕೂಡ ಬಟ್ಟೆ ಚೇಂಜ್ ಮಾಡ್ಕೊತಾಯಿದ್ರು. ನಾನು ಹಾಗೆ ಹಿಂಗೆ ಸುಮ್ಮನೆ ವಾಕ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬಂದೆ. ಆ್ಯಂಡ್ ತುಂಬ ಬಿಸಿಲಿದೆ, ಅದಕ್ಕೆ ನನ್ನ ತಂಗಿಗೆ ನೆನ್ನೆಲ್ಲೇ ಕಾಲ್ ಮಾಡಿ ಒಂದು ಛತ್ರಿ ಹಾಕ್ಕೊಂಡಿರು ಅಂತ ಹೇಳಿದ್ದೆ. ನಾನು ಛತ್ರಿ ಹಾಕೊಂಬಂದ್ರೆ ಛತ್ರಿ ಹಿಡ್ಕೊಂಡು ಒಬ್ಬಳೇ ಬರ್ತಾಯಿದ್ದೀನಿ. ಒಬ್ಬಳೇ ಓಡಾಡೋದ್ರಲ್ಲೂ ಒಂಥರ ನೆಮ್ಮದಿ. ನನ್ನ ಮುಂದೆ ಏನಿದೆ ಗೊತ್ತಾ, ತೋರಿಸ್ತೀನಿ ತಳಿ ಯಾವ ಥರ ಇದೆ ವ್ಯೂ ಅಂತ ಹೇಳಿ. ನಾನು ಮುಂದೆ ಇಲ್ಲಿ ನಡ್ಕೊಂಬರ್ತಾ ಇದ್ದೀನಲ್ವಾ, ವ್ಯೂ ಯಾವ ಥರ ಇದೆ. ತಂಪತ್ತಾಗಿದ್ದರೆ ಅಥವಾ ಬೆಳಗಿನ ಜಾವ ಆಗಿದ್ದಿದ್ರೆ ಸಖತ್ತಾಗಿರೋದು. ಮಠ ಮಧ್ಯಾಹ್ನ ಬಂದುಬಿಟ್ಟಿದ್ದೀವಿ. ನನಗೆ ನೀರಲ್ಲಿ ನೋಡಿದ್ರೆ ನಿಜವಾಗ್ಲೂ ನೀರಲ್ಲಿ ಆಟ ಆಡಬೇಕು ಅನ್ನಿಸ್ತಿದೆ. ಬಟ್ ಜೊತೆಲಿ ಸ್ವಾಗತ ಅವರವರೇ ಫ್ರೆಂಡ್ಸು ಅಥವಾ ನಾವು ಲೇಡೀಸ್ ಇದ್ದಿದ್ರೆ ಆತಂಗೆ ನೀರೊಳಗೆ ಬಿದ್ದು ಹೊಳ್ಳಾಡಿ ಫುಲ್ ಅಲ್ಲಿ ಯಾರೋ ಕಾರಲ್ಲಿರೋರು ಆಟ ಆಡ್ತಾ ಇದ್ದಾರೆ. ಲೇಡೀಸ್ಗಳೆಲ್ಲ ಈಚೊಡಿತಾ ಇದ್ದಾರೆ, ತುದಿಲೇ ಈಚೊಡಿತಾವ್ರೆ. ನಂಗೆ ಈಚೆ ಹೊಡೆಯೋಕೆ ಬರೋಕ್ಕಲ್ಲ, ಕಪ್ಪೆ ಕುಪ್ಪಳಿಸಂಗತ್ತಾಗ ನೀರೊಳಗಡೆ ಎಲ್ಲ ಕುಪ್ಪಳಿಸ್ಕೊಂಡು ಆಟ ಆಡ್ಕೊಂಬರಿವೆ. ಅಂದರೆ ಡ್ರೆಸ್ ಬೇರೆ ತಂದಿಲ್ಲ ಚೇಂಜ್ ಮಾಡೋಕ್ಕೆ, ಅದೊಂದು ಸಮಸ್ಯೆ. ನಾನು ನೆನ್ನೆ ಬಂದಾಗ ಒಂದು ಡ್ರೆಸ್ ಹಾಕೊಬಂದಿದ್ನ, ಅದೊಂದು. ಅದು ಬಿಟ್ಟರೆ ಇದೊಂದು ಡ್ರೆಸ್ಸು, ಎಕ್ಸ್ಟ್ರಾ ಡ್ರೆಸ್ ಬೇರೆ ತಂದಿದ್ದಿದ್ರೆ ಅತ್ತಾಗ ನೀರಲ್ಲಿ ಆಟ ಆಡ್ಕೊಂಡು ಆರಾಮಾಗಿ ಹೋಗ್ಬೋದಾಗಿತ್ತು. ಸೊ ಚೆನ್ನಾಗಿತ್ತಲ್ಲ, ಬನ್ನಿ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ನೀರಿಲ್ಲ ಅಂತಾರಲ್ಲ, ಎಷ್ಟೊಂದು ನೀರೈತೆ ಅದನ್ನೇ ಹೇಳ್ತಾಯಿದ್ದೀನಿ. ನೀರಿಲ್ಲ ಅಂತಾರಲ್ಲ, ಇಷ್ಟೊಂದು ನೀರೈತೆ ಅಂತ. ಆ್ಯಂಡ್ ಅಲ್ಲಿ ತೆಪ್ಪಗಳು ಕೂಡ ಇದೆ. ನಮ್ಮ ಕಾರ್ ಬಂದು ಅಲ್ಲಿದೆ ನೋಡಿ, ಅಷ್ಟು ದೂರದಲ್ಲಿದೆ ಕಾರುಗಳು. ಕಾಣ್ತಾ ಆಯ್ತಾ? ನನಗೆ ಕಾಣ್ತಾ ಇಲ್ವಲ್ಲಪ್ಪ ಬಿಸಿಲಿಗೆ. ಅಲ್ಲಿದೆ ಕಾರುಗಳು. ನಾನಿಷ್ಟು ದೂರ ಬಂದಿದ್ದೀನಿ ಒಬ್ಬಳೇ. ಅಲ್ಲಾರೋ ಕಪಲ್ಸ್ಗಳಿದ್ದಾರೆ, ಅವರು ಏನೋ ಪ್ರೀ ವೆಡ್ಡಿಂಗ್ ಶೂಟು ಏನೋ ಮಾಡಿಸ್ಕೋತಾವ್ರ ಕಣೆ, ನೀರಲ್ಲಿ ಆಟ ಆಡ್ತಾವ್ರ ಕಣೆ, ಏನೋ ಕಣ್ಣೆ ಕಾಣ್ತಾ ಇಲ್ಲ ನನಗೆ. ಫುಲ್ ಬಿಸಿಲು. ಅಕ್ತಿರು DJ ಸಾಂಗ್ ಹಾಕೊಂಡು ಈಚೊಡಿತಾವ್ರೆ ಗೈಸ್. ನೋಡೋಣ, ನಾನು ಬಂದಿದ್ದಕ್ಕೆ ಇಷ್ಟು ದೂರ ಫೋನ್ ಇಟ್ಕೊಂಬಂದಿದ್ದಕ್ಕೆ ಕಾಲನ್ನ ಒದ್ದೆ ಮಾಡ್ಕೊಂಬತ್ತೀನಿ. ಸಾಂಗ್ ನನಗೆ ಕೇಳ್ತಾ ಇದೆ, ನಮ್ಮ ವೀಡಿಯೋ ಕೇಳಿಸ್ತೇ ಹೋದ್ರೆ ಸರ್. ಯಪ್ಪ, ಎಲ್ಲಿಂದ ಎಲ್ಲಿ ಗಂಟ ನೋಡಿದ್ರೆ ನೀರು ಇದೇ ಕಾಣ್ತಾ ಇಲ್ಲ ಗೈಸ್. ಒಂಥರ ಸಮುದ್ರ ಇದ್ದಂಗೆ ಐತೆ. ಆಲ್ಮೋಸ್ಟ್ ಹತ್ರ ಬಂದಿದ್ದೀನಿ. ಇಲ್ಲಿ ಕಪ್ಪೆ ಚಿಪ್ಗಳೆಲ್ಲ ಐತೆ ನೋಡಿ.
ಮೈ ಗಾಡ್ ಇಲ್ಲಿ ನೋಡಿ ಕಪ್ಪೆ ಚಿಪ್ಪನ ಒಂದು ಶಂಕ ಥರ. ಇವೆಲ್ಲ ನಾವು ಚಿಕ್ಕದ್ರಲ್ಲಿ ಕಪ್ಪೆ ಚಿಪ್ಪಲ್ಲಿ ಚೌಕಾಬಾರ ಆಟ ಆಡೋವು. ಅಂದರೆ ಇಷ್ಟು ದೊಡ್ಡ ಕಪ್ಪೆ ಚಿಪ್ಪಲೆಲ್ಲ ಚಿಕ್ಕ ಚಿಕ್ಕ ಕಪ್ಪೆ ಚಿಪ್ಪಲ್ಲಿ ಎಷ್ಟು ಜನ ಆಟ ಆಡಿದ್ದೀರಿ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಕಪ್ಪೆ ಚಿಪ್. ಓಕೆ, ಫೈನಲಿ ನೀರು ಹತ್ರ ಬಂದಿದ್ದೀನಿ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 4 ನಿಮಿಷ ಆಗೋಯ್ತು. ಎಷ್ಟೊಂದು ಕಪ್ಪೆ ಚಿಪ್ಗಳಿದ್ದಾವೆ. ಇದರಲ್ಲಿ ಏನಾದ್ರು ಮುತ್ಸಿಗಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ. ನನ್ನ ಡ್ರೆಸ್ಗೆ ನನ್ನ ಚಪ್ಪಲಿಗೂ ಎಷ್ಟು ಚೆನ್ನಾಗಿ ಸುಟ್ಟಾಗ್ತಾ ಇದೆ ಅಂದರೆ ಸಕ್ಕತ್ತಾಗಿ ಸುಟ್ಟಾಗ್ತಾ ಇದೆ. ಫೈನಲಿ ಬಂದಿದ್ದೀನಿ. ನೀರೊಳಗೆ ಇಳಿದೇ ಬಿಡ್ತೀನಿ ತಳಿ. ಹಾವು ಗೀವು ಇಲ್ಲ ಅಂದರೆ ಸರಿನಪ್ಪ. ಗಲೀಜಾಯಿತೆ ಸ್ವಲ್ಪ ನೀರು. ಇಷ್ಟೇ ನಮ್ಮದು ಆಟ. ಸಖತ್ತಾಗೈತೆ. ಇಲ್ಲೊಂದು ಸ್ವಲ್ಪ ನಾನು ಫೋಟೋಸು ವೀಡಿಯೋಸು ತೆಗೆಸ್ಕೋಬೇಕು. ನಾನು ಬರೋಲ್ಲ ಅಂತ ಆ್ಯಕ್ಚುಲಿ ಬರೋಲ್ಲ, ನಂಗೆ ಆಗ್ತಾಯಿಲ್ಲ ಅಂತೇಳಿ ಮಲಗಿದ್ದೆ. ಬಟ್ ಅವ್ರು ಲಾಸ್ಟ್ ಮೂಮೆಂಟಲ್ಲಿ ಡ್ರೆಸ್ ಚೇಂಜ್ ಮಾಡಿ ಅಂದ್ರಲ್ವಾ, ಅದಕ್ಕೆ ಸೊ ನನ್ನ ತಂಗಿ ಕರೆದ್ಲು ಬಾರಕ್ಕ ಅಂತ. ಅದಕ್ಕೆ ಅವಾಗ ಮಲಗಿದ್ದೆ ಸ್ವಲ್ಪ, ಹಂಗೆ ಎದ್ದು ಬಂದೆ. ಇನ್ನು ಮತ್ತೇನು ಮಲ್ಕೊಳಕ್ಕೆ ಹೋಗಲ್ಲ, ವೀಡಿಯೋ ಮಾಡ್ಕೊತೀನಿ. ಸೊ ನಿಮಗೂ ಕೂಡ ಈ ವ್ಯೂ ಚೆನ್ನಾಗಿದೆ ಅಂತ ಅನ್ಕೋತೀನಿ. ನೋಡಿ ಹಕ್ಕಿ ಅಂತೀನಿ, ಕೊಕ್ಕರೆಗಳು ಎಷ್ಟು ಚೆನ್ನಾಗಿ ಹಾರೋಯ್ತಾವೆ. ಚೆನ್ನಾಗಿದೆ ಅಲ್ವಾ? ವ್ಯೂ ಇಷ್ಟ ಆಯಿತಾ ನಾನು ತೋರಿಸಿದ್ದು? ನಂಗೆ ನಿಜ ಆಗ್ತಾಯಿಲ್ಲ, ಹೊಟ್ಟೆಗಳೆಲ್ಲ ಮಳಸ್ದಂಗೆ ಐತೈತೆ. ನಮ್ದು ನೆನ್ನೆಯಿಂದ ಫುಲ್ ಜರ್ನಿ, ಸ್ವಲ್ಪ ಸೊಂಟ ನೋವು, ನನಗೆ ಬ್ಯಾಕ್ ಪೇನ್ ಇದೆ ಮುಂಚೆನೇ. ಆದ್ರೂ ನಾನು ವೀಡಿಯೋ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲೊಂದು ಎಷ್ಟು ದೊಡ್ಡ ಕಪ್ಪೆ ಚಿಪ್ ಐತೆ ಇಲ್ಲಿ ನೋಡಿ. ಓ ಮೈ ಗಾಡ್, ಇದು ಚೆನ್ನಾಗೈತೆ. ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗೈತೆ. ಇದನ್ನು ಕೃತನ್ಗೆ ಎತ್ಕೊಂಡೋಯ್ತೀನಿ. ಕೃತಿಗೆ ಆಟ ಆಡೋಕ್ಕಾಯ್ತದೆ ಅಲ್ವಾ? ಕೃತಿಗಾಗುತ್ತೆ, ನನ್ನ ಮಗಳಿಗೆ ಆಟ ಆಡೋಕೆ ಮಡಿಕೋತಾಳೆ. ಈ ಥರದ್ದು ಇನ್ನೊಂದು 2 ಸಿಕ್ಕರೆ ಎತ್ಕೊಂಡು ಹೋಗ್ಬೋದು. ದೊಡ್ಡದು ಇದು, ಫುಲ್ಲು ದೊಡ್ಡದು ಇದು. ಓಕೆ ಬನ್ನಿ ಈಗ ಹೋಗೋಣ. ಇಲ್ಲೊಂದು ಐತೆ, ಬಟ್ ಅದು ಓಪನ್ ಆಗ್ಬಿಟ್ಟೈತೆ. ಓಕೆ, ಇದು ಯಾಕೋ ನನಗೆ ಕ್ಯೂಟಾಗಿ ಇಷ್ಟ ಆಯಿತು. ನನ್ನ ಮಗಳಿಗೆ ತೊಗೊಂಡೋಗೋಣ ಇದನ್ನು. ಇಲ್ಲಿ ವ್ಯೂ ಒಳಗೆ ಚೆನ್ನಾಗಿದೆ ಅಲ್ವಾ ಪ್ಲೇಸು, ಅದಕ್ಕೆ ಡ್ರೆಸ್ಸು ನನಗೆ ಚೆನ್ನಾಗಿ ಕಾಣ್ತಿದೆ ಅಂತ ಚಾಂದು ಸ್ವಾಗತ ಇಬ್ಬರು ಹೇಳಿದ್ರು. ನನಗೂ ಅನ್ನಿಸ್ತಾ ಇದೆ ನಾನು ಚೆನ್ನಾಗಿ ಕಾಣಿಸ್ತೀನಿ ಡ್ರೆಸ್ಸಲ್ಲಿ ಅಂತ. ಅದಕ್ಕೆ 1-2 ಫೋಟೋಸ್ ತೊಗೊಳ್ಳೋಣ ಅಂತ ಅಲ್ಲಿ ಫಸ್ಟ್ ಬೆಳಗ್ಗೆಲ್ಲ ಫೋಟೋ ಶೂಟ್ ಮಾಡಿದ್ವಲ್ಲ 7 ಗಂಟೆಲಿ, ಅಲ್ಲೊಂದು 4-5 ಫೋಟೋ ತೆಗೆಸ್ಕೊಂಡೆ. ಅದು ಸ್ವಾಗತ ಅವ್ರ ಫೋನಲ್ಲೇ ಇದೆ, ಇನ್ನೂ ಕಳಿಸಿಸ್ಕೊಂಡಿಲ್ಲ. ಈಗ ಅದಕ್ಕೆ ತಣ್ಣೀರಲ್ಲಿ ಸ್ವಲ್ಪ ಮುಖ ತೊಳ್ಕೊಂಡು ಏನೂ ಹಾಕಿಲ್ಲ. ಪಾನ್ಸ್ ಕ್ರೀಮು ಮತ್ತು ಒಂದು ಪಾನ್ಸ್ ಪೌಡ್ರು, ಒಂದು ಲಿಫ್ಟಿಕ್ಕು, ಹಣೆಗೆ ಐಲೈನರು ಮತ್ತು ತಲೆ ಬಚ್ಕೊಂಡು ಬಂದಿದ್ದೀನಿ. ನಾನೊಂದು 4 ಫೋಟೋ ತೆಗೆಸ್ಕೊಳ್ಳೋಣ ಫೋನಲ್ಲಷ್ಟೇ, ಅದ್ರೊಳಗೆ ಕ್ಯಾಮ್ರಾದಲ್ಲಿ ಏನು ಬೇಡ ನನಗೆ. ಸ್ವಲ್ಪ ಬಿಸಿಲು ಕಡಿಮೆ ಆಯಿತು. ಇಲ್ಲಿ ನೋಡಿ ಈ ಥರ ಶೂಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದಲ್ಲ. ಈ ಥರ ಇವಾಗ ಶೂಟಿಂಗ್ ನಡೀತಾ ಇದೆ. ಅವಾಗಲೇ ಕಾಮಿಡಿ ಮಾಡ್ಕೊಂಡು ತುಂಬ ನಗ್ತು. ಕಾಗೆ ಕೂಗ್ತಾ ಇತ್ತು, ಕಾಗೆ ಕಾಣ್ತಿತ್ತು. ನನ್ನ ತಂಗಿ ಕರಿತಾ ಇದೆ, ನಿನ್ನ ಫ್ರೆಂಡ್ಗಳು ಕರಿತಾ ಇದ್ದಾರೆ ನೋಡು ಅಂತ. ನೋಡಿ ಕರಿತಾ ಇದೆ, ನೋಡೇ ಕರಿತಾವೆ, ಏನು ಅಂದ್ಬಿಟ್ಟು ಸುಮ್ಮನೆ ಆಯ್ತವೆ. ಏನೋ ಒಬ್ಳೆ ಮಾಡೋಣ ನೋಡಿ. ಲವ್ವರ್ಸ್ಗಳೇನೋ ಕಣೆ ಅವು ಹೆಂಗೆ ಬಂದವೆ ಬೈಕಲ್ಲಿ. ರೆಡಿ, ಸ್ಮೈಲ್. ಪಾಪ ಭಾಳ ಕಷ್ಟಪಡ್ತಾ ಇದ್ದಾರೆ ನನ್ನ ತಂಗಿ. ಅವ್ರು ಆ ಕಡೆಗೆ ನಿಂತ್ಕೊಂಡ್ರೆ ಇವಳು ಈ ಕಡೆಗೆ ನಿಂತ್ಕೊತಾವಳು. ನೋಡಿ ಎಷ್ಟೊಂದು ಕಷ್ಟಪಡ್ತಾವ್ರೆ. ಸ್ಮೈಲ್, ನಗಡೆ, ಹಂಗೆ ನಗಡು ಫುಲ್ಲು. ಯಾರೋ ತೆಪ್ಪದಲ್ಲಿ ಹೋಯ್ತಾವ್ರು ನೋಡಿ. ನಾವು ತೆಪ್ಪದಲ್ಲಿ ಹೋಗ್ಬೋದಾಯ್ತು, ಆಸೆ ನನಗೆ ತೆಪ್ಪದಲ್ಲಿ ಹೋಗೋಕ್ಕೆ. ಇವಾಗ ಇಲ್ಲಿದ್ದೀವಿ. ರೊಮ್ಯಾಂಟಿಕ್ ಆಗಿರ್ಬೇಕು. ಇವಾಗ ಇನ್ನೊಂದು ಕಾಸ್ಟ್ಯೂಮಲ್ಲಿ ಲಾಕ್, ಇದು ನಮ್ದು ಕಾರು, ಅಲ್ಲಿ ಅದಲ್ಲೇ ಕಾರು ಇದು ನಮ್ದಲ್ಲ. ಇನ್ನೊಂದು ಕಾಸ್ಟ್ಯೂಮಲ್ಲಿ ಇವಾಗ ಶೂಟ್ ಮಾಡಬೇಕು. ಬಟ್ ನಾನು ವೀಡಿಯೋ ಮಾಡೋಕ್ಕೆ ನೋಡಿದ್ದೀನಿ, ಯಾಕಂದರೆ ಅಲ್ಲಿ ಕೂತಿದ್ದಾರಲ್ಲ ತಾತ ಅವರು ಕಾಗೆಗಳಿಗೆ ಫುಡ್ ಹಾಕ್ತಾಯಿದ್ದಾರೆ. ಮೋಸ್ಟ್ಲಿ ಕಡಲೆಪುರಿ ಅನಿಸುತ್ತೆ. ನೋಡಿ ಎಷ್ಟು ಕಾಗೆಗಳಿದ್ದಾವೆ, ಅದಕ್ಕೆಲ್ಲ ಹಾಕ್ತಾಯಿದ್ದಾರೆ. ಸೊ ನನಗದಕ್ಕೆ ನೋಡಿ ಒಂಥರ ವಾವ್ ಅನ್ನಿಸ್ತು, ಅದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಇವಾಗ ಫೈನಲ್ ಡ್ರೆಸ್ನ ಫೋಟೋಶೂಟ್ ಇದೆ, ಸೊ ಅದು ಮುಗಿಸಿ ಮನೆಗೆ ಹೊರಡೋಣ.
ವೈಟ್ ಆ್ಯಂಡ್ ವೈಟಲ್ಲಿ ಸ್ವಾಗತ್ ಆ್ಯಂಡ್ ಚಾಂದಿನಿ ಅವರು ಮಿಂಚ್ತಾ ಇದ್ದಾರೆ. ಆ್ಯಂಡ್ ಸನ್ಸೆಟ್ ಕೂಡ ಆಗ್ತಾ ಇದೆ. 5:50 ಕರೆಕ್ಟಾಗಿ. ಇವಾಗ ಫೋಟೋ ಶೂಟ್ ಚೆನ್ನಾಗಿ ಆಗುತ್ತೆ ಅನಿಸುತ್ತೆ. ಸಖತ್ತಾಗಿ ಬರ್ತಾ ಇದೆ ನೋಡಿ. ಗೊತ್ತಿಲ್ಲ, ನಾವೇನು ಫೋಟೋಗ್ರಾಫರಾ ಗೊತ್ತಾಗಕ್ಕೆ. ನೀಟಾಗಿ ಮಾಡೇಮ್ಮ. ಅಪ್ಪಾಜಿ ಫೋನ್ ಮಾಡೋದೆ, ಮನೆಗೆ ಹೋಗ್ಬೇಕು. ಏನೋ ಮಾಡ್ತಾವ್ರೆ ಗೈಸ್ ಇವರು. ಇವಣ್ಣ ಎಲ್ಲಿ ಫೋಟೋ ತೆಗಿತಾ ಇದ್ದಾರೆ, ಅವರು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ರೆಡಿ. ಯಾಕೆ ಹಿಂಗೆ ಹಾಡು ಹಾಕೊಂಡವ್ರು ಇವರು? ಹಾಗೆ ಹಿಂದೆ ಮುಂದೆ ಆಟ ಆಡ್ತಾ ಇರಿ. ಬುಕ್ ಎತ್ಕೊಳ್ಳಿ. ಹಾಗೆ ಆಟ ಆಡ್ಬೇಕಾದ್ರೆ ಆಮೇಲೆ ಬುಕ್ ಹಿಂಗೆ ಎತ್ಕೊಂಡು ಸುಮ್ಮನೆ ಮುಖದ ಮೇಲೆ ಇಟ್ಕೊಬೇಕು, ನಗಾಡೋ ಥರ. ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿದ್ದಾರೆ. ಗಿಟಾರ್ನ ಹಂಗೆ ಇಟ್ಕೊಳ್ಳಿ ಅಂತ ಕೊಟ್ಟರು. ವಾವ್, ಮ್ಯೂಸಿಕ್ ಸಖತ್ತಾಗಿ ಬರ್ತಾ ಇದೆ. ನುಡ್ಸಕ್ಕಂತೂ ಬರಲ್ಲ. ವಾವ್, ಸಖತ್. ನಾನು ಯಾಕೆ ಗಿಟಾರ್ ಕ್ಲಾಸ್ಗೆ ಹೋಗ್ಬಾರ್ದು ಅನ್ನಿಸ್ತಾ ಇತ್ತು ನನಗೆ ಈ ಕ್ಷಣಕ್ಕೆ. ನಮ್ಮ ಅಪ್ಪಾಜಿ ಅಲ್ಲೇ ಕಾಲ್ ಮಾಡಿತ್ತು, ಬರ್ತಾ ಇದ್ದೀರವ ಅಂತವ. ಏನು ಸಖತ್ತಾಗೈತೆ ಗೊತ್ತಾ ಗೈಸ್, ಮಸ್ತಾಗದೆ. ನಾನು 4 ಫೋಟೋ ತಗೊಡಿ ಅಂತ ಕೇಳಿದ್ದೀನಿ. ಒಬ್ಳೆ ಅಷ್ಟೊತ್ತಿಂದ ಗಿಟಾರ್ ಬಾರಿಸ್ತಾ ಇನ್ಸ್ಟಾಗ್ರಾಮಲ್ಲಿ ಹಂಗೆ 1-2 ರೀಲ್ಸ್ ಮಾಡೋಣ ಅಂತ ಹೋದೆ. ಅವು ಚೆನ್ನಾಗಿ ಬರಲಿಲ್ಲ. ಚಾಂದು ಅಷ್ಟು ಆಗತ್ತೆ, ಅವರು ಅಲ್ಲಿದ್ದಾರೆ. ಸೊ ಇವತ್ತಿನ ವಿಡಿಯೋ ತುಂಬ ಲೆಂತ್ ಆಗಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಲೆಂತ್ ಆಯಿತು. ಸನ್ರೈಸ್ ಅಲ್ಲ, ಸನ್ಸೆಟ್ ನೋಡ್ತೀರಾ, ಏನು ಸಖತ್ತಾಗೈತೆ ನೋಡಿ. ಸೂರ್ಯ ಮುಳುಗ್ತಾ ಇದ್ದಾರೆ. ಇದೆಲ್ಲ ಅವರು ಏನೇನೋ ಪ್ಲ್ಯಾನ್ ಮಾಡಿದ್ರಲ್ಲ. ಅಯ್ಯೋ, ನನ್ನ 1-2 ತಕ್ಕೊಡಿ ಅಂದರೆ ಅವ್ರು ಬರಲೇ ಇಲ್ಲ. ಅಂದರೆ ಫೋನಲ್ಲಿ ತಗೊಡಿ ಅಂತ ನಾನು ಹೇಳಿದ್ದು. ಅವ್ರ ಪಾಪ ಬ್ಯುಸಿ ಇದ್ದಾರೆ, ಅವ್ರದ್ದೆಲ್ಲ ತೆಗಿತಾರೆ. ತೆಗಿಯೋಷ್ಟರಲ್ಲಿ ಕತ್ಲೇನೆ ಆಗ್ಬಿಡುತ್ತೆ ಅನಿಸುತ್ತೆ. ಇವರು ಸ್ವಾಗತ್ಕಂತೂ ಫೋನ್ ಬರ್ತಾಯಿಲ್ಲ, ಫೋನ್ ಮೇಲೆ ಫೋನ್ ಬರ್ತಾನೆ ಇದ್ದಾವೆ. ಏನೇನೋ ಮಾಡಿಸ್ತಾ ಇದ್ದಾರೆ. ಫ್ಲವರೇ ಕೆಳಗಡೆ ಬಿದ್ದಾಯಿತು. ಆ್ಯಂಡ್ ನಂಗೆ ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಆ ಫ್ಯಾಮಿಲಿ ಇದ್ದಾರಲ್ಲ, ಅವರು ಅಲ್ಲಿ ಕಾರ್ ಹತ್ರ ಕೇಕ್ ಏನೋ ತಂದಿದ್ರು. ಅವ್ರ ಫ್ಯಾಮಿಲಿಯಲ್ಲಿ ಯಾರ್ದೋ ಬರ್ಡೇ ಆಯಿತಾ. ಸೊ ಇಲ್ಲಿಗೆ ಬಂದು ಪೀಸ್ಫುಲ್ಲಾಗಿ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರು. ಇವಾಗ ಫೋಟೋಸ್ ತಗೋತಾ ಇದ್ದಾರೆ. ಆ್ಯಂಡ್ ಅಲ್ಲಿ ಬಂದು ಅವರು ಮುಸ್ಲಿಮ್ಸ್ ಅನಿಸುತ್ತೆ, ಕಾಗೆಗಳಿಗೆಲ್ಲ ಕಡಲೆಪುರಿ ತಂದು ಹಾಕ್ತಾಯಿದ್ರು. ಸೊ ನಾವಂತೂ ನಮಗಂತೂ ಆ ಥರ ಮಾಡೋಕ್ಕಾಗಲ್ಲ, ಅಥವಾ ಆ ಥರ ಇರೋಕ್ಕಾಗಲ್ಲ. ಬಟ್ ಬೇರೆಯವ್ರ ಆ ಥರ ಇದ್ದಾಗ ತುಂಬ ಖುಷಿ ಆಗುತ್ತೆ. ಹೌದಲ್ವ, ಈ ಥರನೂ ಇರ್ಬೋದಲ್ವ ಅಂತ. ನನಗೆ ಯಾಕೆ ನಮ್ಮ ಮನೆ ಹತ್ರ ಈ ಥರ ಹೊಳೆ ಥರ ಇರಬಾರ್ದಾಗಿತ್ತು ಅಂತ ಅನ್ನಿಸ್ತೈತೆ. ಇದ್ದಿದ್ರೆ ಡೈಲಿ ಬರ್ಬೋದಾಗಿತ್ತಲ್ವ. ಈ ಥರ ಎಲ್ಲ ಬಂದು ಫ್ರೀ ಇದ್ದಾಗೆಲ್ಲ ಹಿಂಗೆ ಓಡಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಿತ್ತಲ್ವ ಅಂತ ಅನ್ನಿಸ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಸೂರ್ಯನೂ ಕೂಡ ಆಲ್ಮೋಸ್ಟ್ ಮುಳುಗಿದ್ರು. ನಾವು ಇನ್ನೇನು ಅಬ್ಬಬ್ಬಾ ಅಂದರೆ ಇನ್ನೊಂದು 10 to 15 ಮಿನಿಟ್ಸ್ ಅಷ್ಟೇ ಶೂಟ್ ಮುಗಿಯುತ್ತೆ. ನಾವು ಮನೆಗೆ ಹೊರಡಬೇಕು. ಏರಿಯಾ ರೀಚ್ ಆಗಿದ್ದೀವಿ. ಟೈಮ್ ಬಂದು 8 ಗಂಟೆ. ನಾವೆಂಥ ಕೆಲಸ ಮಾಡಿದ್ದೀವಿ ಅಂದರೆ, ಈಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರಲ್ವ, ಅವರು ನಮ್ಮ ಹೊಳೆ ನರಸೀಪುರ ಆ್ಯಂಡ್ ಚಂದ್ರಾಯಪಟ್ಟಣದವರು ಬೇರಿಯಾದಿಂದನೇ ಹೋಗ್ತಾರಂತೆ. ಹಾಗಾಗಿ ಸ್ವಾಗತ್ ಅವರು ಕಾರ್ನ ಅವ್ರ ಅಣ್ಣ ಅವ್ರ ಮನೆಗೆ ಬಿಟ್ಟು ಅವ್ರ ಬೈಕ್ನ ತೊಗೊಬರ್ತೀವಿ ಅಂತ ಹೇಳಿ ಬ್ಯಾಕ್ ವಾಟರ್ ಲೇಕ್ ಇದೆಯಲ್ವ, KRS ಡ್ಯಾಮ್ದು, ಆನಂದೂರು ಮೀನಾಕ್ಷಿಪುರ ಏನೋ, ಅಲ್ಲಿಂದ ಕಾರಲ್ಲೇ ಹೋದರು. ಸೊ ಅವ್ರು ಇವಾಗ ಮನೆಗೆ ಹೋಗಿದ್ದಾರಂತೆ. ಅವರು ಮನೆಗೆ ಕಾರ್ನ ಬಿಟ್ಟು ಅಲ್ಲೊಂದು ಇನ್ನೊಂದು ಸ್ವಲ್ಪ ಬ್ಯಾಗ್ ಇದೆ, ಅದನ್ನು ಎತ್ಕೊಂಡು ಅವ್ರ ಬೈಕಲ್ಲಿ ಆಲ್ಮೋಸ್ಟ್ ಬೇರಿಯಾಗಿ ಬರೋಕ್ಕೆ 1.5 ಗಂಟೆ ಆಗುತ್ತೆ ಅಂತ ಈ ಅಣ್ಣದಿರು ಹೇಳ್ತಾ ಇದ್ದಾರೆ. ಸೊ ಅವ್ರು ಬೇರೆಯಾಗಿ ಬಂದ ಮೇಲೆ ಸ್ವಾಗತ್ ಅವ್ರ ಜೊತೆ ನಾನು ನನ್ನ ತಂಗಿ ಬೈಕಲ್ಲಿ ಹೋಗಬೇಕು. 3 ಬ್ಯಾಗ್ ಲಗೇಜ್ ಇದೆ. ಆ್ಯಂಡ್ ಈ ಲಗೇಜ್ ಹೆಂಗಾರು ಎತ್ಕೊಂಡು ಹೋಗೋಣ. ಸ್ವಾಗತ್ ಬರೋ ತನಕ ಈಗ 1.5 ಗಂಟೆ 2 ಅವರ್ ಕಾಯಬೇಕಲ್ವ ಆಲ್ಮೋಸ್ಟ್ ಟೈಮು. ಅವ್ರು ಬೇಗ ಕರ್ಕೊಂಬಂದ್ಬಿಟ್ರು.
8 ಗಂಟೆ ಅವ್ರು ಬೇಗ ಕರ್ಕೊಬಂದ್ರು ಅಂದರೆ ನಾವು ಇಲ್ವಾಲ್ದಲ್ಲೆಲ್ಲೋ ಇದ್ವಲ್ಲ ಅಲ್ಲಿಂದ ಬೇಗ ಬರ್ತೀವಿ. ಹಾಗೆ ಟೀ ಕಾಫಿ ಕೊಡಿಸ್ತಾ ಇದ್ದಾರೆ, ಅವರೇ ಕರ್ಕೊಬಂದರು ಟೀ ಕುಡಿ ಬನ್ನಿ ಅಂತ ಹೇಳಿ. ಸಿಕ್ತಾ ಕೇಳು, ಸಿಕ್ತಂತ ಆಡ್ಕೊತಾ ಇದ್ದೀನಿ. ನಾನಂತೂ ಒಂಚೂರು ಡೀಸೆಂಟ್ ಆಗಿದ್ದೀನಿ, ನೀನು ಹೆಂಗೋ ಇದೆಯಾ ಅಂತ. ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾಯಿದ್ರೆ ಟೈಮ್ ಆಗೋಗ್ಬಿಡುತ್ತೆ ಅಂಥೇಳಿ ಅದೇ ಟಾಪ್ಗೆ ನಾನು ನಿನ್ನೆ ಪ್ಯಾಂಟ್ ಹಾಕೊ ಬಂದಿದ್ದಲ್ಲ, ಅದು ನನ್ನ ಬ್ಯಾಗಲ್ಲಿತ್ತು, ಕೊಟ್ಟೆ, ಅದನ್ನೇ ಹಾಕ್ಕೊಂಡು. ಆ್ಯಂಡ್ ಅದಕ್ಕೆ ಅವ್ರು ಯಾರೋ ಗುರಿಸ್ತಿದ್ರು, ಅದಕ್ಕೆ ನಮ್ಮ ಡ್ರೆಸ್ ನೋಡ್ಬಿಟ್ಟು ಯಾಕೋ ಗುರಾಯಿಸ್ತವ್ರೆ, ಬಾಯಲ್ಲಿ ಅಣ್ದಿರೋರಲ್ಲ ಆ ಕಡೆ ಹೋಗೋಣ ಅಂದು. ಸೊ ಜರ್ನಿ ಮಾಡ್ದಂಗೆ ಗೊತ್ತಾಗಲಿಲ್ಲ ಅಲ್ವೇನೆ, ಬಂದು ಅಂತಲೇ ಅನ್ನಿಸ್ಲಿಲ್ಲ ನಮಗೆ. ಏನೊಂದು 40 ನಿಮಿಷಕ್ಕೆ ಬಂದ್ವಾ, 40-45 ನಿಮಿಷಕ್ಕೆ ಬಂದ್ವೇನೋ, ಗೊತ್ತೇ ಆಗಲಿಲ್ಲ. ಈಗ ಸ್ವಾಗತ ಅವ್ರು ಬೇಗ ಬಂದರೆ ಸಾಕು. ಆ್ಯಂಡ್ ಅಲ್ಲಿ ತನಕ ನಾನು ಇವಳು ಇಬ್ಬರೇ ಇರಬೇಕಲ್ಲ ಅಂತ. ನಾನೇನೋ ಬಂಡದಯ್ಯ ಇರ್ತೀನಿ, ಇವಳು ನೀನು ಒಬ್ಬಳೇ ಆಗಿದ್ದು ಏನು ಮಾಡಿವೆ? ಹಂಗಾರೆ ನಾನು ಇದ್ದೀನಿ ಅಂತ ಬಂದ. ನಾನಿದ್ದೀನಿ ಅಂತ ಬಂದೆ, ಇಲ್ಲಾಂದ್ರೆ ಬರ್ತಿದ್ದಿಲ್ಲ. ಸ್ಟಾಪ್ಗೆ ಡ್ರಾಪ್ ಮಾಡಿಬಿಟ್ಟು ಹೋದ್ರು. 8 ಗಂಟೆ 9 ನಿಮಿಷ. ಈಗ ಸ್ವಾಗತರು 9:15 ಗಂಟೆ, 9:30 ಆಗ್ಬೋದೇನೋ. ಅದಕ್ಕೆ ಅವರು ಹುಷಾರು ಅಂದ್ಬಿಟ್ಟು ಅವಣ್ಣನ ಹೋದ್ರು. ಅದಕ್ಕೆ ನಂಗೆ ಯಾಕೋ ಭಯ ಆಯ್ತೈತೆ. ನಾನು ಇರೋದೇ ಇಬ್ಬರು. ಇಲ್ಲಿ ನೋಡಿ ಯಾವ ನಾಯಿಯೂ ಇಲ್ಲ. ಗೊತ್ತಿರೋರು ಯಾರು ಇದ್ರೆ ಒಂದು ಅಂಗಡಿ ಹತ್ರ ನಿಂತ್ಕೊಳ್ಳೋಣ ಅನ್ನೋಕ್ಕೆ ಗೊತ್ತಿರೋರು ಯಾರು ಇಲ್ಲ. ಒಂದು ಆಂಟಿ ಕೂತಿದ್ದೀವಿ. ಅದಕ್ಕೆ ಚೈನ ಇವಾಗ ಬಿಚ್ಚಿಬಿಟ್ಟು ಒಳಗಡೆ ಹಾಕೊಳ್ಳೋಣ ಅನ್ಕೊಂಡಿದ್ದೀನಿ. ಮಾಂಗಲ್ಯ ಚೈನ ಬಿಟ್ಟು ಬೇಡ ಬಿಡು, ಇಲ್ಲಿ ಒಳಗಡೆ ಪಾಕೆಟ್ ಹಾಕೋತೀನಿ. ಸೊ ಇದನ್ನು ತೆಗೆದುಬಿಟ್ಟು ಹಾಕೋತೀನಿ. ಹೇಳಿದ್ರೇನು, ಬ್ಯಾಗ್ ಒಳಗಡೆ ಹಾಕಿದ್ರು ಬ್ಯಾಗು ಅಲ್ಲಿ ಇಲ್ಲಿ ಹಾಕ್ತಾ ಇರ್ತೀವಲ್ವ. ಈಗ ಇದನ್ನು ಚೈನ್ನ ಮನೆಗೆ ಹೋದ್ಮೇಲೆ ಹಾಕೋತೀನಿ. ತೆಗೆದ್ಬಿಟ್ಟು ಒಳಗಡೆ ಎಲ್ಲಾದರೂ ಹಾಕೋಬಿಡ್ತೀನಿ ಗೈಸ್. ನಾವು ಯಾಕಪ್ಪ ಫೋನ್ ಎತ್ತುತ್ತಾ ಇಲ್ವಲ್ಲ ಅಂತ ಇಬ್ಬರು ಇದು ಮಾಡ್ತಾ ಇದ್ದೀವಿ. ಎತ್ತಬೇಕು ತಾನೇ. ಯಾರು ಬಿಟ್ಟಿದ್ದು? ಯಾರಮ್ಮ ಹೇಳಿದ್ದು ನಿನ್ಗೆ? ಇಲ್ಲಮ್ಮ ಹಾಸ್ಪಿಟ್ಲಿಗೆ ಹೋಗಿದ್ದು. ಸುಡ್ತಿದೆಯಲ್ಲಮ್ಮ? ಅದೇ ಹೇಳಿದ್ದಾರೆ ಸುಡ್ತಾವಳೆ ಅಂತ. ಯಾಕಮ್ಮ ಸುಟ್ಟೋಯ್ತೈತೆ? ಗಾಳಿ ಬಂದಿದ್ದೀರಲ್ಲ ಅದಕ್ಕೆ ತೋಣಿ. ಚಿನ್ನಮ್ಮ ಗುಡ್ ನೈಟ್. ಮುದು ಗುಡ್ ನೈಟ್. ಚಿನ್ನ ನಿನ್ ಮಂಚದ ಮ್ಯಾಗ ನನ್ನ ಜೊತೆಗೆ ಬರೋದಿಲ್ವಾ? ಚಿನ್ನ ನಾನು ಹೋಗ್ತೀನಿ ಮನೆಗೆ ಚಿನ್ನ ಜೊತೆ. ನಾನು ಮುಖ ತೊಳ್ಕೊಬರ್ತೀನಿ, ಊಟ ಮಾಡ್ತೀನಿ. ಫ್ರೆಂಡ್ಸ್, ಮುಖ ಕೈಕಾಲು ತೊಳ್ಕೊಂಡು ಊಟ ಮಾಡಿ ಸೊ ಮಲಗ್ತಾ ಇದ್ದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.